ಸರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ. ವಿದ್ಯಾ ಸ್ಟಾರ್ಟ್ ಮಾಡ್ರಿ. ಹ್ಞೂನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನರಿವು ಸಂಘಟನೆಗಳಿಂದ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರ ತಂದೆಯವರಾದ ಲಿಂಗೈಕ್ಯ ಶರಣ ಶ್ರೀಶೈಲ್ ಗಂಗನಹಳ್ಳಿ ಸಾ ನಾಗಠಾಣ್ ಹಾಗೂ ತಾಯಿಯವರಾದ ಲಕ್ಷ್ಮೀಬಾಯಿ ಗಂಗನಹಳ್ಳಿ ಅವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸ. ಇದು 344ನೇ ಉಪನ್ಯಾಸ. 5 ವರ್ಷಗಳ ಸತತ ಪರಿಶ್ರಮದ ಫಲವೇ ಇವತ್ತಿನ 344ನೇ ಉಪನ್ಯಾಸಕ್ಕೆ ನಮ್ಮ ವೇದಿಕೆ ಕಾಲಿಟ್ಟಿದೆ. ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ಒಂದು ಸಂಗತಿ. ಈ ಸತತ ಪರಿಶ್ರಮದ ರೂವಾರಿಯಾದಂಥ ಅಪ್ಪಟ ಬಸವಾಭಿಮಾನಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಇವರಿಗೆ ಅನಂತ ಶರಣಾರ್ಥಿಗಳು. ಇವತ್ತಿನ ದತ್ತಿ ಉಪನ್ಯಾಸಕರಿಗೆ ಹಾಗೂ ಆಗಮಿಸಿದ ಎಲ್ಲ ಶರಣೆಯರಿಗೆ ಅನಂತ ಶರಣಾರ್ಥಿಗಳು. ಇವತ್ತಿನ ಈ 344ನೆಯ ದತ್ತಿ ಉಪನ್ಯಾಸವನ್ನು ವಚನ ಪ್ರಾರ್ಥನೆಯೊಂದಿಗೆ ನಾವು ಈಗ ಪ್ರಾರಂಭಿಸೋಣ. ಅದೇ ರೀತಿ ಇವತ್ತಿನ ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದಂಥವ್ರಿಗೂ ಕೂಡ ನಾನು ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಪ್ರಾರ್ಥನೆಯನ್ನು ನಡೆಸಿಕೋರು ಶರಣೆ ಜಗದೇವಿ ದಾಂಡ್ರ ಇವರು. ಮೇಡಮ್. ಹಾ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸುತ್ತೀರಿ ಮೇಡಮ್? ಕೇಳಿಸ್ತದ್ರಿ? ಕೇಳಿಸ್ತದ. ಅನುಭವದಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ಅನುಭವದಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಘನವೆಂಬ ಮನೆಯನೆ ಬಳಿದು ಅಲ್ಲಿ ಮಿನುಗು ತ್ರಿಗುಣವೆಂಬ ಕೊಲೆಗುಂಡ ತುಳಿದು ಅನುಭವದಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ವಿರತಿ ಎಂಬುವ ಮಾಡಿಯುಟ್ಟು ಪೂರ್ಣ ಹರ ಭಕ್ತಿ ಎಂಬ ನೀರನೆ ಹೆಸರಿಟ್ಟು ಅರಿವೆಂಬ ಬೆಂಕಿಯ ಕೊಟ್ಟು ಮಾಯ ಮರವೇ ಎಂಬುವ ಕಾಸ್ಥಗಳನ್ನೆಲ್ಲ ಸುಟ್ಟು ಅನುಭವದಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ಪರವೆಂಬ ಸಾಮಗ್ರಿಗೂಡಿ ಸಾರತರ ಮೋಕ್ಷವೆಂತೆಂಬ ಪಾಕವ ಮಾಡಿ ಹರ ಶರಣರು ಕೂಡಿ ಸವಿದಾಡಿ ನಮ್ಮ ಗುರು ಸಿದ್ಧ ದೇವರ ಚರಣವ ಪಾಡಿ ಅನುಭವದಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ಅನುಭವದಡಿಗೆಯ ಮಾಡಿ. ಧನ್ಯವಾದಗಳು ಮೇಡಮ್. ಶರಣಾರ್ಥಿಗಳು ಎಲ್ಲರಿಗೂ. ತಮ್ಮ ಸುಂದರವಾದ ಕಂಠದಿಂದ ಅತ್ಯಂತ ಸುಶ್ರಾವ್ಯವಾಗಿ ಅನುಭವದ ಅಡಿಗೆಯನ್ನು ನಮಗೆಲ್ಲ ವಚನದ ಮೂಲಕ ಬಡಿಸಿದಂಥ ಶರಣೆ ಜಗದೇವಿ ದಾಂಡ್ರ ಇವರಿಗೆ ಅನಂತ ಶರಣಾರ್ಥಿಗಳು. ಈಗ ಎರಡನೇದಾಗಿ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯ ಈ ಮೂರು ಕಾರ್ಯವನ್ನು ನಡೆಸಿಕೊಡೋರು ಶರಣರಾದಂಥ ಶಂಕರಣ್ಣ ಕುಪಸ್ತ್ ಸರ್ ಇವರು.
ಓಂ ಶ್ರೀ ಗುರು ಬಸವಲಿಂಗಾಯನ. ಪ್ರಥಮದಲ್ಲಿ ಬಸವಾದಿ ಶಿವಶರಣ ಸ್ಮರಿಸಿಕೊಂಡು ಆ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ದಾರ್ಶನಿಕರನ್ನು ನೆನೆದು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರ ತಂದೆಯವರಾದ ಲಿಂಗಕ್ಕೆ ಶರಣ ಶ್ರೀಶೈಲ್ ಗಂಗನಹಳ್ಳಿ ಸಾಕಿನಾಟ ಹಾಗೂ ತಾಯಿಯವರಾದ ಲಕ್ಷ್ಮೀಬಾಯಿ ಗಂಗನಹಳ್ಳಿ ಅವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸಕ 344 ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಬಸವಾಭಿಮಾನಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇವತ್ತು ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನ ದತ್ತಿ ಉಪನ್ಯಾಸ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಸಂಘಟನೆಯ ರೂವಾರಿಗಳಾಗಿರ್ತಕ್ಕಂಥ ಹಾಗೂ ಬಸವಾಭಿಮಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರನ್ನ ತಮ್ಮೆಲ್ಲರೂ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನು ಬಹಳ ಸುಂದರವಾಗಿ ಹಾಡಿರ್ತಕ್ಕಂಥ ಶರಣೆ ಜಗದೇವಿ ದಂಡ್ರ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಬಹಳ ವಿಶೇಷವಾಗಿ ಇವತ್ತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಡಾಕ್ಟರ್ ಜಿ.ವಿ. ಮಂಜುನಾಥ್. ಇವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಮಂಗಳಾ ಪಾಟೀಲ್ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೊನೆಗೆ ವಚನ ಮಂಗಲ ಮಾಡ್ತಕ್ಕಂಥ ಭಾಗ್ಯ ಕೋಟೆವರೆಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ತಾಂತ್ರಿಕ ಸಹಾಯವನ್ನು ನೀಡ್ತಕ್ಕಂಥ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಂಯೋಜಕರಾಗಿ ಡಾಕ್ಟರ್ ಅಶೋಕ್ ಆಲೂರ್, ಬಸವರಾಜ್ ಕೊಲ್ಲೋಳ್, ಡಾಕ್ಟರ್ ಹನುಮಾಕ್ಷಿ ಗೋಗಿ, ಶರಣೆ ಸಂಯುಕ್ತ ಬಂಡಿ, ಶರಣೆ ನಳಿನಾ ಮಹಾಂಕರ್ ಹಾಗೂ ಶರಣೆ ವಿಜಯಲಕ್ಷ್ಮಿ ಹಂಗರಗಿ ಅವ್ರನ್ನೂ ಕೂಡ ಈ ಎಲ್ಲ ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಹಳಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಕ್ಕಂಥ ಶರಣ ವಿದ್ಯಾ ಮಗ್ದುಮ್ ಅವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಸಂಘಟಕರಾಗಿರ್ತಕ್ಕಂಥ ಮಾತೋಶ್ರೀ ಪ್ರೊಫೆಸರ್ ಶಾರದಾ ಪಾಟೀಲ್ ಹಾಗೂ ಗೌರಮ್ಮ ನಾಶಿ, ಸುಧಾ ಪಾಟೀಲ್ ಮೇಡಮ್ ಅವ್ರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣು ಬಸವ ಅಭಿಮಾನಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಅಂತ ಹೇಳಿದ್ರೆ ಒಂದು ಪರಿಚಯನ್ನ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ನನಗೆ ಒದಗಿ ಬಂದಿದೆ. ಇವತ್ತಿನ ವಿಶೇಷ ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರ್ತಾರೆ ಡಾಕ್ಟರ್ ಜಿ.ವಿ. ಮಂಜುನಾಥ್, ಇತಿಹಾಸ ಉಪನ್ಯಾಸಕರು, ಕೊಟ್ರೆ ನಂಜಪ್ಪ ಪದವಿ ಪೂರ್ವ ಕಾಲೇಜ್, ಹೊಳಲ್ಕೆರೆ, ಚಿತ್ರದುರ್ಗ ಜಿಲ್ಲೆ. ಇವತ್ತಿನ ಅವರ ಒಂದು ವಿಶೇಷ ಏನಂತ ಹೇಳಿದ್ರೆ ಉಪನ್ಯಾಸ ಏನಂತ ಹೇಳಿದ್ರೆ ತರಳಬಾಳು ಶ್ರೀ ಜಗದ್ಗುರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಸಿರಿಗೇರಿ ಆ ಒಂದು ವಿಷಯ ಕುರಿತು ಇವತ್ತು ಉಪನ್ಯಾಸ ನೀಡಲಿದ್ದಾರೆ. ಈ ಉಪನ್ಯಾಸಕರ ಸಂಕ್ಷಿಪ್ತ ಪರಿಚಯನ್ನ ನಾನು ವೇದಿಕೆಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಡಾಕ್ಟರ್ ಜಿ.ವಿ. ಮಂಜುನಾಥ್ ಇವರು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹುಲೇಕಲ್ ಗ್ರಾಮದವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಾದ ಹುಲೇಕಲ್ ನಂತರ ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನಲ್ಲಿ BA ಪದವಿಯ ನಂತರ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ MA ಪದವಿಯನ್ನು ಪಡೆದು ಅದೇ ವಿಭಾಗದಿಂದ ಡಾಕ್ಟರ್ ರಾಜಣ್ಣ ಇವರ ಮಾರ್ಗದರ್ಶನದಲ್ಲಿ ದಾವಣಗೆರೆ ಜಿಲ್ಲೆ ದೇವಾಲಯಗಳ ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿರುತ್ತಾರೆ. ಮೈಸೂರಿನ ಸುತ್ತೂರು ಮಠದ JSS ಕಾಲೇಜಿನಲ್ಲಿ 2004ರಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ ಇವರು 2007ರಲ್ಲಿ ಚಿತ್ರದುರ್ಗ ಜಿಲ್ಲೆ ಸಿರಿಗೇರಿಯ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಇದರ ಅಡಿಯಲ್ಲಿ ನಡೆಯುತ್ತಿರುವ ದಾವಣಗೆರೆ ಜಿಲ್ಲೆ ಆನೆಗೋಡು, ಚಿಕ್ಕಮಗಳೂರು ಜಿಲ್ಲೆಯ ಸಿಂಗಟಗೇರಿ, ಪ್ರಸ್ತುತ 2025 ಆಗಸ್ಟ್ 1ರಿಂದ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯ ಕೊಟ್ರೆ ನಂಜಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ.
ವೃತ್ತಿಯಲ್ಲಿ ಇತಿಹಾಸ ಉಪನ್ಯಾಸಕರಾಗಿದ್ದರೂ ಕೂಡ ಶರಣ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾಡಿನ ಹಲವಾರು ವಿರಕ್ತ ಮಠಗಳಲ್ಲಿ ಸಂಘ ಸಂಸ್ಥೆಗಳ ಆಹ್ವಾನದ ಮೇರೆಗೆ ನೂರಾರು ಗೋಷ್ಠಿಗಳಲ್ಲಿ ಶರಣ ಸಾಹಿತ್ಯ ಮತ್ತು ಕನ್ನಡ ನಾಡು ನುಡಿಯ ಮೇಲೆ ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಶ್ರೀತರ ಶರಣ ಸಾಹಿತ್ಯದ ಸೇವೆಯನ್ನು ಪರಿಗಣಿಸಿ ಮೈಸೂರಿನ ಶರಣ ವಚನ ಫೌಂಡೇಶನ್ ಅವರು 2023ರಲ್ಲಿ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾರೆ. ತುಮಕೂರು ಜಿಲ್ಲೆ ಕಲ್ಕೇರಿಯಲ್ಲಿರುವ ಅಲ್ಲಮಪ್ರಭು ಪೀಠದಿಂದ 2021ರಲ್ಲಿ ಶರಣಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಶ್ರೀತರು ಇವತ್ತಿನ ನಮ್ಮ ವೇದಿಕೆಯಲ್ಲಿ ಒಂದು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಒಂದು ದತ್ತಿ ಉಪನ್ಯಾಸವನ್ನ ನೀಡಿರ್ತಕ್ಕಂಥ ಮಣಿಯರ ಬಗ್ಗೆ ನಾನು ಈ ಕಾರ್ಯಕ್ರಮದಲ್ಲಿ ಅವರ ಪರಿಚಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಬಹಳಷ್ಟು ಹಿರಿಯರು, ನಮ್ಮ ಒಂದು ಆಜೀವ ಸದಸ್ಯರು ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ತಂದೆ ಶ್ರೀಶೈಲ್, ತಾಯಿ ಲಕ್ಷ್ಮೀಬಾಯಿ, ಊರು ವಿಜಯಪುರ ಜಿಲ್ಲೆಯ ನಾಗ್ಟಾನ್. ಶಿಕ್ಷಣ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಹುಟ್ಟೂರು ನಾಗ್ಟಾನ್ದಲ್ಲಿ, ಪದವಿ ಪೂರ್ವ ಶಿಕ್ಷಣ ಮತ್ತು ಶಿಕ್ಷಕರ ತರಬೇತಿ ಇಂಡಿಯಾ ಆರ್ ಗಾಂಧಿ ಆರ್ಟ್ಸ್ ಕಾಲೇಜಿನಲ್ಲಿ MA ಕನ್ನಡ, MPhil, PhD ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪೂರೈಸಿ ಶಿವಮೊಗ್ಗ ವಿಶ್ವವಿದ್ಯಾಲಯದ ಕಂಡಕ್ಟ್ ಮಾಡಿರ್ತಕ್ಕಂಥ ಸೆಟ್ ಎಕ್ಸಾಮ್ 2007ರಲ್ಲಿ ಆಗಿರ್ತಕ್ಕಂಥವ್ರು. ಸೇವಾ ಅನುಭವ ಒಟ್ಟು 27 ವರ್ಷ ಬೋಧನಾ ಅನುಭವ. ಪ್ರಕಟಣೆಗಳು 8 ಪುಸ್ತಕ ಹಾಗೂ 20 ಲೇಖನಗಳು ಪ್ರಕಟವಾಗಿವೆ. ಹಲವಾರು ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಪ್ರಬಂಧ ಮಂಡನೆಯನ್ನ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಶ್ರೀತರಾಗಿರ್ತದೆ. ಹಾಗೆ ಇವರಿಗೆ ಲಭಿಸ್ತಕ್ಕಂಥ ಪ್ರಶಸ್ತಿಗಳು ಯಾವಂತ ಹೇಳಿದ್ರೆ, 1 ಬಸವ ಜ್ಯೋತಿ ರಾಜ್ಯ ಪ್ರಶಸ್ತಿ, 2 ವಿದ್ಯಾಭೂಷಣ ಪ್ರಶಸ್ತಿ, 3 ಗುರುಕುಲ ತಿಲಕ ಪ್ರಶಸ್ತಿ, 4 ನಾರಿ ಶಕ್ತಿ ಪ್ರಶಸ್ತಿ, 5 ಸುವರ್ಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿ, 6 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಶ್ವ ಕನ್ನಡಿಗರ ಸಂಘ ಬೀದರ್, 7 ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಶ್ವ ಕನ್ನಡ ಬಳಗ ಹುಬ್ಬಳ್ಳಿ ಇವರಿಂದ ಇವರಿಂದ ಪಡೆದುಕೊಂಡಿರ್ತಾರೆ. ಹಾಗೇನೆ ಸಂಘ ಸಂಸ್ಥೆಗಳ ಸದಸ್ಯತ್ವ, 8 ಕನ್ನಡ ರತ್ನ ಪ್ರಶಸ್ತಿ ವೀರ ಕನ್ನಡಿಗರ ಸೇನೆ ಕಲಬುರ್ಗಿ. ಈ ರೀತಿಯಾಗಿ ಅವರು ಅನೇಕ ಪ್ರಶಸ್ತಿಗಳ ಭಾಜನರಾಗಿದ್ದಾರೆ. ಹಾಗೆಯೇ ಸಂಘ ಸಂಸ್ಥೆಗಳ ಸದಸ್ಯತ್ವವನ್ನು ಕೂಡ ಅವರು ಪಡೆದುಕೊಂಡಿರ್ತಕ್ಕಂಥವರು. ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಉತ್ತರ ಕರ್ನಾಟಕ ಲೇಖಕಿಯರ ಸಂಘ ಸದಸ್ಯತ್ವ, ಅಖಿಲ ಭಾರತ ಲೇಖಕಿಯರ ಸಂಘದ ಸದಸ್ಯತ್ವ, ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ ಸದಸ್ಯತ್ವ ಹಾಗೂ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅಧ್ಯಾಪಕರ ಸಂಘದ ಮಹಿಳಾ ಪ್ರತಿನಿಧಿ. ಹಾಗೆಯೇ ವಿಶೇಷ ಮತ್ತು ಹೆಮ್ಮೆ ಅಕ್ಕನ ಅರಿವು ಸಂಘಟನೆಯ ಆಜೀವ ಸದಸ್ಯರಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಖುಷಿ ಅನಿಸ್ತಾ ಇದೆ. ಈ ರೀತಿಯಾಗಿ ಅವರ ಒಂದು ಇವತ್ತಿನ ದತ್ತಿ ಉಪನ್ಯಾಸದ ಪರಿಚಯನ ನಾನು ಮಾಡಿಕೊಟ್ಟಿದ್ದೀನಿ. ಇವತ್ತು ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮ. ಸಿರಿಗೇರಿ ತರಳಬಾಳ ಜಗದ್ಗುರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಜೀವನ ಚರಿತ್ರೆಯನ್ನ ಇವತ್ತು ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಕೇಳಿ ಆ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ನನಗೆ ಕೊಟ್ಟಿರ್ತಕ್ಕಂಥ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗೆ ನಾನು ವಿರಾಮ ನೀಡ್ತಾ ಇದ್ದೀನಿ. ಸರ್ವರಿಗೂ ಶರಣಾರ್ಥಿಗಳು. ಅತ್ಯಂತ ಸುಂದರವಾಗಿ ಸರಳವಾಗಿ ಸ್ವಾಗತ, ಪ್ರಾಸ್ತಾವಿಕ ಪರಿಚಯ, ಈ ಕಾರ್ಯವನ್ನು ನಡೆಸಿಕೊಟ್ಟಂತಹ ಶರಣರಾದ ಶಂಕರಣ್ಣ ಕುಪ್ಪಸ್ ಸರ್ ಇವರಿಗೆ ನಾನು ಅನಂತ ಶರಣಾರ್ಥಿಗಳನ್ನ ನಮ್ಮ ವೇದಿಕೆಯ ಪರವಾಗಿ ತಿಳಿಸ್ತೇನೆ. ಈಗ ನಾವೆಲ್ಲ ಅತ್ಯಂತ ಕಾತುರದಿಂದ ಕಾಯುತ್ತಿರುವ ಸಮಯ, ಉಪನ್ಯಾಸದ ಸಮಯ. ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಸಿರಿಗೆರೆ ಈ ವಿಷಯದ ಕುರಿತು ಉಪನ್ಯಾಸ ನೀಡೋರಿದ್ದಾರೆ ಇವತ್ತು. ಡಾಕ್ಟರ್ JV ಮಂಜುನಾಥ್ ಇವರು ಇತಿಹಾಸದ ಉಪನ್ಯಾಸಕರು. ಕೊಟ್ರೆ ನಂಜಪ್ಪ ಪದವಿ ಪೂರ್ವ ಕಾಲೇಜ್, ಹೊಳಲ್ಕೆರೆ, ಚಿತ್ರದುರ್ಗದಲ್ಲಿ ಇರುವವರು. ಇವರಿಂದ ಈಗ ನಮ್ಮೆಲ್ಲರಿಗೆ ಸ್ವಾಮೀಜಿಯವರ ಕುರಿತು, ಅವರ ಜೀವನ ಚರಿತ್ರೆಯ ಕುರಿತು ಒಂದು ಉಪನ್ಯಾಸ ನಾವೆಲ್ಲರೂ ಆಲಿಸೋಣ ಎಂದು ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಸರ್, ತಮಗಾಗಿ ಈ ವೇದಿಕೆ ಸಿದ್ಧವಾಗಿದೆ. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಈ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂತಹ
ಅಕ್ಕನ ಅರಿವು ತಂಡದ ಎಲ್ಲ ಸದಸ್ಯರು ಮತ್ತು ಪೂನಾದ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಎಲ್ಲ ಸದಸ್ಯರುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಕ್ರೀಟು ಅಕ್ಕ ಮಹಾದೇವಿಯವರು ಒಂದು ವಚನದಲ್ಲಿ ಹೇಳ್ತಾರೆ, ಆವ ವಿದ್ಯೆಯ ಕಲಿತಡೇನು, ಸಾವ ವಿದ್ಯೆ ಬೆನ್ನು ಬಿಡದು ಅಂತಕ್ಕಂತಹ ಮಾತಾಡ್ತಾರೆ. ಅಂದ್ರೆ ನಾವು ಎಂತಹ ವಿದ್ಯೆಯನ್ನ ಕಲ್ತಿದ್ರು ಕೂಡ ಸಾವಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗೋಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಸ್ವತಃ ಅವರೇ ವೈದ್ಯರಾಗಿರ್ಬೋದು, ಸ್ವತಃ ಜ್ಯೋತಿಷ್ಯ ಶಾಸ್ತ್ರವನ್ನ ಬಲ್ಲವರಾಗಿರ್ಬೋದು, ಆದ್ರೆ ಸಾವಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರ ಕೈಲೂ ಆಗಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಅದಕ್ಕೆ ವಿರುದ್ಧವಾಗಿ ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು ಅಂತಕ್ಕಂತಹ ಮಾತಾಡ್ತಾರೆ. ಅಂದ್ರೆ ನಮ್ಮವರಿಗೆ ಸಾವಿಲ್ಲ, ನಮ್ಮವರಿಗೆ ಸಾವೇ ಗೊತ್ತಿಲ್ಲ ಅಂತಕ್ಕಂತಹ ಮಾತಾಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ನಾವು ಈ ಎರಡೂ ಅಂಶಗಳನ್ನ ಅವಲೋಕಿಸಿದ್ರೆ ನೋಡಿ, ಅಕ್ಕ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಸಾವಿದೆ ಅಂತ ಹೇಳ್ತಾರೆ. ಅಣ್ಣ ಹೇಳ್ತಾರೆ ನಮ್ಮ ಶರಣ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ಸಾವೇ ಇಲ್ಲ ಅಂತ ಹೇಳ್ತಾರೆ. ತಾಳ್ಮೆಯಿಂದ ನಾವು ಅವಲೋಕಿಸಿದ್ರೆ ಪ್ರಾಯಶಃ ಈ ಎರಡೂ ಅಭಿಪ್ರಾಯಗಳು ಸರಿ ಅಂತ ಅನ್ಸುತ್ತೆ. ಹೇಗೆ ಅಂದ್ರೆ, ಅಕ್ಕನ ದೃಷ್ಟಿಯಲ್ಲಿ ಮನುಷ್ಯರು ಭೌತಿಕವಾಗಿ ಲಿಂಗೈಕ್ಯರಾದರೂ ಕೂಡ ಅಣ್ಣನವರ ದೃಷ್ಟಿಯಲ್ಲಿ ಅವರು ಬದುಕಿದ್ದಂತಹ ಸಮಯದಲ್ಲಿ ಮಾಡಿದಂತಹ ಸಮಾಜಮುಖಿ ಕೆಲಸಗಳ ಪರಿಣಾಮವಾಗಿ ಅವರು ಜನಮಾನಸದಲ್ಲಿ ಬದುಕಿಳಿತಾರೆ ಅಂತಕ್ಕಂಥದ್ದು ಅದರ ಅರ್ಥ. ಲಿಂಗಾಯತ ಮಠ ಪರಂಪರೆಗಳ ಹಿನ್ನೆಲೆಯಲ್ಲಿ ನಾವು ಇವನ್ನ ಅವಲೋಕಿಸಿದ್ರೆ 19ನೇ ಶತಮಾನದಲ್ಲಿದ್ದಂತಹ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಬಂತನಾಳು ಸಂಗಮನಾಥ ಶಿವಯೋಗಿಗಳು, ಧಾರವಾಡದ ಮೃತ್ಯುಂಜಯ ಅಪ್ಪಗಳು, ಮತ್ತೆ 20ನೇ ಶತಮಾನಕ್ಕೆ ನಾವು ಬಂದ್ರೆ ಸುತ್ತೂರಿನ ಲಿಂಗೈಕ್ಯ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಭಾಲ್ಕಿ ಹಿರೇಮಠದ ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತರಾಗಿದ್ದಂತಹ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು, ಇಂಥವರ ಸಾಲಿಗೆ ಸೇರ್ತಕ್ಕಂತಹ ಮತ್ತೊಂದು ಹೆಸರೇ ಮಧ್ಯ ಕರ್ನಾಟಕದ ಪ್ರಮುಖ ಮಠವಾದಂತಹ ತರಳಬಾಳು ಜಗದ್ಗುರು ಬೃಹನ್ ಮಠದ 20ನೇ ಜಗದ್ಗುರುಗಳಾಗಿದ್ದಂತಹ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಮುತ್ತಗದೂರು ಅಂತಕ್ಕಂತಹ ಗ್ರಾಮ. ಈ ಗ್ರಾಮದ ಆಳಾಪುರ ಬುಡಕಟ್ಟಿಗೆ ಸೇರಿದಂತಹ ಮಹದೇವಯ್ಯ ಮತ್ತು ಬಸಮ್ಮ ಎಂಬ ದಂಪತಿಗಳ ಮಗನಾಗಿ 28/4/1914 ಬಸವ ಜಯಂತಿಯಂದು ಅವರ ಜನನ ಆಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಅವರು ಹುಟ್ಟಿದ್ದು ರೋಹಿಣಿ ನಕ್ಷತ್ರ. ವಿಶ್ವಗುರು ಬಸವಣ್ಣನವರು ಹುಟ್ಟಿದ್ದು ಕೂಡ ರೋಹಿಣಿ ನಕ್ಷತ್ರದಲ್ಲಿ. 1914 ಏಪ್ರಿಲ್ ನಲ್ಲಿ ಜನಿಸಿದಂತಹ ಈ ಬಾಲಕನಿಗೆ ಅವರ ತಂದೆ ತಾಯಿಗಳು ಆಗ ಇಟ್ಟಂತಹ ಹೆಸರು ರೇವಣಸಿದ್ದಯ್ಯ. ಬೆಳೆಯುವ ಸಸಿಯನ್ನ ಮೊಳಕೆಯಲ್ಲೇ ನೋಡು ಎನ್ನುವಂತೆ ಬಾಲ್ಯದಲ್ಲೇ ಎಲ್ಲರ ಪ್ರೀತಿಗೆ ಈ ಬಾಲಕ ಪಾತ್ರರಾಗ್ತಾರೆ. ಮುಂದೆ ಅಲ್ಲೇ
ಪ್ರಾಥಮಿಕ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಬೀರೂರಿನ ಸಂಸ್ಕೃತ ಪಾಠಶಾಲದಲ್ಲಿ, ಬೀರೂರು ಅಂದ್ರೆ ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರ್ತಕ್ಕಂತಹ ಬೀರೂರಿನಲ್ಲಿ ಶ್ರೀಮಠದ ಒಂದು ಸಂಸ್ಕೃತ ಪಾಠಶಾಲೆ ಇತ್ತು. ಆ ಸಂಸ್ಕೃತ ಪಾಠಶಾಲೆಯಲ್ಲಿ 18 ತಿಂಗಳುಗಳ ಕಾಲ ಸಂಸ್ಕೃತವನ್ನ ಅಧ್ಯಯನವನ್ನ ಮಾಡ್ತಾರೆ. ತದನಂತರ ಹೆಚ್ಚಿನ ಉನ್ನತ ವ್ಯಾಸಂಗವನ್ನ ಮಾಡ್ತಕ್ಕಂತಹ ಬಯಕೆಯಿಂದಾಗಿ 1929ರಲ್ಲಿ ಕಾಶಿಗೆ ಹೋಗ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಅಂದ್ರೆ 20ನೆಯ ಶತಮಾನದ ಆರಂಭದಲ್ಲಿ ಲಿಂಗಾಯತ ಮಠಗಳ ಸ್ವಾಮಿಗಳಾಗ್ತಕ್ಕಂಥವ್ರು ಸಂಸ್ಕೃತ ಕಲಿಯಲೇಬೇಕು ಅಂತಕ್ಕಂತಹ ಒಂದು ಸಂಪ್ರದಾಯ ಇತ್ತು. ಹಾಗಾಗಿ 1929ರಲ್ಲಿ ಅವರು ಸಂಸ್ಕೃತದ ಹೆಚ್ಚಿನ ಅಧ್ಯಯನಕ್ಕಾಗಿ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋದಂತಹ ಸಂದರ್ಭದಲ್ಲಿ ಅವರು ಕಾಶಿಯಲ್ಲಿ ಅನುಭವಿಸಿದಂತಹ ಕಷ್ಟ ಅಷ್ಟಿಷ್ಟಲ್ಲ. ಕಾರಣ ದೂರದ ಪ್ರದೇಶ, ಆತ್ಮೀಯರ ಕೊರತೆ, ಆರ್ಥಿಕ ಮುಗ್ಗಟ್ಟು, ಇವೆಲ್ಲವುಗಳ ಪರಿಣಾಮದಿಂದಾಗಿ ತಾಯ್ನಾಡಿಗೆ ವಾಪಸ್ ಆಗ್ತಕ್ಕಂತಹ ಚಿಂತನೆಯಲ್ಲಿದ್ದಂತಹ ಈ ಬಾಲಕ ರೇವಣ ಸಿದ್ದಯ್ಯನವರಿಗೆ ಕಾಶಿಯಲ್ಲಿದ್ದಂತಹ ಸಂಸ್ಕೃತದ ಪಂಡಿತರಾಗಿದ್ದಂತಹ ಗೌರಿನಾಥ ಪಾಠಕ್ ಮತ್ತು ಗುಳೇದ ಗುಡ್ಡದ ಪೂಜ್ಯ ಗುರುಸಿದ್ಧ ಪಟ್ಟದಾರ್ಯ ಮಹಾಸ್ವಾಮಿಗಳವರ ಸಮರ್ಥ ಒಂದು ಸಲಹೆಯಿಂದಾಗಿ, ಸಮರ್ಥ ಧೈರ್ಯದಿಂದಾಗಿ ನಿರಾತಂಕವಾಗಿ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಆ ಕಾಲದಲ್ಲಿ ಸಂಸ್ಕೃತ ಭಾಷೆಯನ್ನ ಕಲಿಯಲಿಕ್ಕೆ ಹೋದಂತವ್ರಿಗೆ ಕಾಶಿಯಲ್ಲಿ ಒಂದು ವಿಶೇಷ ಅನುಭವ ಏನಾಗ್ತಿತ್ತು ಅಂದ್ರೆ, ಅಲ್ಲಿನ ಕೆಲವು ಬ್ರಾಹ್ಮಣ ವರ್ಗದ ಪಂಡಿತರುಗಳು ಲಿಂಗಾಯತರುಗಳಿಗೆ ಸಂಸ್ಕೃತವನ್ನ ಕಲಿಸಬಾರದು ಅಂತ ಹೇಳ್ತಕ್ಕಂಥವ್ರು ಇದ್ರಂತೆ. ಆದ್ರೆ ಇವರ ವಿದ್ಯಾಗುರುಗಳಾಗಿದ್ದಂತಹ ಗೌರಿನಾಥ ಪಾಠಕ್ರವರು ಅದ್ಯಾವುದನ್ನು ಪರಿಗಣಿಸದೆ ಈ ಬಾಲಕ ರೇವಣ ಸಿದ್ದಯ್ಯನವರಿಗೆ ಸಮರ್ಥ ಮಾರ್ಗದರ್ಶನವನ್ನ ನೀಡಿದ್ದರ ಪರಿಣಾಮವಾಗಿ ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯವನ್ನ ಪಡ್ಕೊಳ್ತಾರೆ. ವ್ಯಾಕರಣ ಪ್ರಥಮ, ಮಧ್ಯಮ, ಶಾಸ್ತ್ರಿ ಅಂತಕ್ಕಂತಹ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಇವರು ತೇರ್ಗಡೆಯನ್ನ ಹೊಂದ್ತಾರೆ. ಇವರ ಅಪಾರ ಪ್ರತಿಭೆಯನ್ನ ಗುರುತಿಸಿದ್ದಂತಹ ತರಳಬಾಳು ಜಗದ್ಗುರು ಬೃಹನ್ಮಠದ 19ನೆಯ ಜಗದ್ಗುರುಗಳು ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವರನ್ನ ಹಾಸನ ಜಿಲ್ಲೆಯಲ್ಲಿ ಖಾಲಿ ಇದ್ದಂತಹ ಒಂದು ಯಲಹಂಕ ಮಠ ಅಂತ ಇದೆ, ಆ ಮಠದ ಪೀಠಾಧಿಪತಿಗಳನ್ನಾಗಿ 1933ರಲ್ಲಿ ನೇಮಕ ಮಾಡ್ತಾರೆ. ಆಗಿನ್ನು ಈ ಬಾಲಕ ರೇವಣ ಸಿದ್ದಯ್ಯನವರಿಗೆ 19 ವರ್ಷ ಯಲಹಂಕ ಮಠದಲ್ಲಿ ತಮ್ಮ ಗುರುಗಳ ಆಶಯಕ್ಕೆ ಅನುಗುಣವಾಗಿ ಶ್ರೀಮಠವನ್ನ ಅಭಿವೃದ್ಧಿ ಪಥದೆಡೆಗೆ ಕೊಂಡೊಯ್ಯಲಿಕ್ಕೆ ಬರ್ತಾರೆ. ಆದ್ರೆ ಅವರ ಅಂತರಾತ್ಮ ಇನ್ನೂ ನಾನು ಆಚಾರ್ಯ ಪರೀಕ್ಷೆಯನ್ನ ಪಡ್ಕೋಬೇಕು ಅಂತಕ್ಕಂತಹ ನಿಲುವನ್ನ ಹೊಂದಿದ್ರು ಕೂಡ ತಮ್ಮ ಗುರುಗಳ ಮಾತನ್ನ ಮೀರಲಾರದೆ ಯಲಹಂಕ ಪೀಠದ ಅಧಿಪತಿಗಳಾಗಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಈ 19ನೆಯ ಜಗದ್ಗುರುಗಳು ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಈ ಯುವ ಒಟು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು, ಇವರಿಬ್ಬರ ದೇಹ ಬೇರೆ ಬೇರೆ ಇದ್ರೂ ಕೂಡ ಆತ್ಮ ಒಂದೇ ಅಂತಕ್ಕಂತಹ ರೀತಿಯಲ್ಲಿ ಇದ್ವು. ಅಷ್ಟು ಗುರು ಶಿಷ್ಯರ ಬಾಂಧವ್ಯ ಅನ್ಯೋನ್ಯವಾಗಿತ್ತು. ಹೀಗಿದ್ದಂತಹ ಸಮಯದಲ್ಲೇ 1938ರಲ್ಲಿ ತಮ್ಮ ಆಧ್ಯಾತ್ಮಿಕ ಗುರುಗಳಾದಂತಹ ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳ ದುರ್ಮರಣ ಆಗುತ್ತೆ. ಅಂದ್ರೆ ಮಠದ ಬಿಲದಲ್ಲಿದ್ದಂತಹ ಕೆಲವು ಗುರುದ್ರೋಹಿಗಳು ಅವ್ರಿಗೆ ವಿಷಪ್ರಾಶನ ಮಾಡಿ
ಅವರ ಸಾವಿಗೆ ಕಾರಣರಾಗ್ತಾರೆ. ಇಂತಹ ಸಮಯದಲ್ಲಿ ಶ್ರೀಮಠದ ಎಲ್ಲ ಸದ್ಭಕ್ತರು ಸೇರ್ಕೊಂಡು ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸ್ಥಾನಕ್ಕೆ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳೇ ಯೋಗ್ಯವಾದಂಥವರು ಎಂದು ಪರಿಗಣಿಸಿ ಅವರನ್ನ ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ 20ನೆಯ ಜಗದ್ಗುರುಗಳನ್ನಾಗಿ ನೇಮಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶ್ರೀಮಠದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಮಠವನ್ನ ದುಗ್ಗಾಣಿ ಮಠ ಅಂತ ಕರೀತಾ ಇರ್ತಾರೆ. ಆದ್ರೆ ಚಿತ್ರದುರ್ಗದಲ್ಲೇ ಇನ್ನೊಂದು ಮಠ ಇತ್ತು, ಚಿತ್ರದುರ್ಗದ ಮುರುಘಾ ಮಠ. ತಾವೆಲ್ಲ ಕೇಳಿರ್ಬಹುದು. ಆಗರ್ಭ ಶ್ರೀಮಂತ ಮಠ ಅದಾಗಿತ್ತು. ಆದ್ರೆ ಅದಕ್ಕೆ ಹೋಲಿಸಿದ್ರೆ ಇಲ್ಲಿ ಏನೂ ಇರ್ಲಿಲ್ಲ. ದುಗ್ಗಾಣಿ ಮಠ ಅಂತಕ್ಕಂತಹ ಹೆಸರಿನಿಂದ ಇದನ್ನ ಕರೀತಾ ಇದ್ರು. ದುಗ್ಗಾಣಿ ಮಠವಾಗಿದ್ದಂತಹ ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರು ಬೃಹನ್ ಮಠವನ್ನ ದುಡಿಯುವ ಮಠವನ್ನಾಗಿ ಮಾಡಿದಂತಹ ಕೀರ್ತಿ ಯಾರ್ದು ಅಂದ್ರೆ ಅದು ಈ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವ್ರದ್ದು. ಈ ಮುಂದಿನ ಕಾರ್ಯಗಳನ್ನ ನೋಡೋದಾದ್ರೆ, ಇವರ ಸಂಘಟನಾ ಚತುರತೆ, ಪ್ರಗತಿಪರ ಧೋರಣೆ, ದೂರದೃಷ್ಟಿ, ಸಾಮಾಜಿಕ ಚಿಂತನೆ, ದಕ್ಷತೆಗಳನ್ನ ಗಮನಿಸಿದಂತಹ ಸಮಾಜದ ಸದ್ಭಕ್ತರು ಆರಂಭದಲ್ಲಿ ಇವರನ್ನ ತಾತ್ಕಾಲಿಕ ಪೀಠಾಧಿಪತಿಗಳನ್ನಾಗಿ ಮಾಡಿದ್ರು. ಇವೆಲ್ಲವುಗಳನ್ನ ಗಮನಿಸಿದಂತಹ ಸದ್ಭಕ್ತರು ಇವರನ್ನ ಕಾಯಂ ಜಗದ್ಗುರುಗಳನ್ನಾಗಿ ನೇಮಕ ಮಾಡಿ ವೈಭವದಿಂದ ಅವರ ಅಧಿಕಾರ ಸ್ವೀಕಾರ ಸಮಾರಂಭವನ್ನ ಏರ್ಪಡಿಸ್ತಾರೆ. 1940 ಬಸವ ಜಯಂತಿಯ ಶುಭ ದಿನದಂದು ಅವರು ಶ್ರೀಮಠದ 20ನೆಯ ಜಗದ್ಗುರುಗಳಾಗಿ ಸೇವಾ ದೀಕ್ಷೆಯನ್ನ ಅವ್ರು ಪಡ್ಕೊಳ್ತಾರೆ. ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದಂತಹ ಮೊಟ್ಟ ಮೊದಲ ಕೆಲಸ ಏನು ಅಂದ್ರೆ, ಒಂದೇ ಪರಂಪರೆಯ ಭಕ್ತರುಗಳನ್ನ ಹೊಂದಿ ಛಿದ್ರವಾಗಿದ್ದಂತಹ ಬೇರೆ ಬೇರೆ ಮಠಗಳು. ಒಂದು ಹಾಸನ ಜಿಲ್ಲೆಯ ಯಲಹಂಕ ಶ್ರೀಮಠ, ಅದೇ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹರಳಕಟ್ಟ ಮಠ, ಅದೇ ಅರಸೀಕೆರೆ ತಾಲೂಕಿನ ನಾಗೇನಹಳ್ಳಿ ಶ್ರೀಮಠ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಸಾಣೇಹಳ್ಳಿ ಶ್ರೀಮಠ, ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹಾಲ್ಕುರ್ಕೆ ಶ್ರೀಮಠ. ಈ ಮಠಗಳನ್ನ ಒಂದುಗೂಡಿಸಿ ಅವೆಲ್ಲವುಗಳನ್ನ ಶ್ರೀ ತರಳಬಾಳು ಜಗದ್ಗುರು ಬೃಹನ್ ಮಠದ ಅಧೀನಕ್ಕೆ ಒಳಪಡಿಸಿಕೊಂಡು ಅವುಗಳನ್ನ ಶಾಖಾ ಮಠಗಳನ್ನಾಗಿ ಮಾಡ್ಕೊಳ್ತಾರೆ. ಇದು ಲಿಂಗೈಕ್ಯ ಜಗದ್ಗುರುಗಳವರ ಒಂದು ಬಹುದೊಡ್ಡ ಸಾಧನೆ. ಸ್ವತಂತ್ರ ಮಠಗಳಾಗಿದ್ರು ಕೂಡ, ಇವೆಲ್ಲ ಮೊದಲು ಸ್ವತಂತ್ರ ಮಠಗಳಾಗಿದ್ರು ಕೂಡ ಒಂದೇ ರೀತಿಯ ಭಕ್ತರನ್ನ ಹೊಂದಿದ್ದಂತಹ ಮಠಗಳಾಗಿದ್ವು. ಹಾಗಾಗಿ ಅವುಗಳನ್ನ ಒಂದುಗೂಡಿದ್ರಿಂದ ಅದರ ಅಡಿಯಲ್ಲಿ ಭಕ್ತರು ಕೂಡ ಒಂದಾಗ್ಲಿಕ್ಕೆ ಕಾರಣ ಇದಾಯ್ತು. ಆ ಕಾಲದಲ್ಲಿ ಪ್ರತಿ ಅರಮನೆ, ಗುರುಮನೆ ಮತ್ತು ದೇವರ ಮನೆಗಳಲ್ಲಿ ಈ ವಿಜಯದಶಮಿ ಸಮಾರಂಭವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಇವುಗಳಿಗೆ ಮಠಗಳು ಏನು ಹೊರತಾಗಿರ್ಲಿಲ್ಲ. ಅಂದ್ರೆ ಮಠಗಳಲ್ಲೂ ಕೂಡ ವಿಜಯದಶಮಿ ಕಾರ್ಯಕ್ರಮಗಳು ನಡೀತಾ ಇದ್ವು. ಹಾಗೆಯೇ ಈ ಜಗದ್ಗುರುಗಳ ಕಾಲದಲ್ಲಿಯೂ ಕೂಡ ಹೊಳಲ್ಕೆರೆ ಮತ್ತು ಮಾಡಾಳು ಗ್ರಾಮದಲ್ಲಿ ವಿಜೃಂಭಣೆಯಿಂದ ಈ ವಿಜಯದಶಮಿ ಕಾರ್ಯಕ್ರಮ ನಡೀತಾ ಇತ್ತು. 1 ವರ್ಷದ ಈ ವಿಜಯದಶಮಿ ಕಾರ್ಯಕ್ರಮಕ್ಕೆ, ಮಾಡಾಳಿನಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಹಿರಿಯ ಗಾಂಧಿವಾದಿಗಳಾಗಿದ್ದಂತಹ ತಿಪಟೂರಿನ SR ಮಲ್ಲಪ್ಪ ಅಂತಕ್ಕಂಥವ್ರು ಬಂದಿರ್ತಾರೆ. ಅವರು ಪೂಜ್ಯರಿಗೆ ಒಂದು ಸಲಹೆ ಕೊಡ್ತಾರೆ. ಬುದ್ಧಿ, ಈ ವಿಜಯದಶಮಿಯನ್ನ ಅರಮನೆಯ ರಾಜರುಗಳು ಆಚರಿಸಿದ್ರೆ ಅದಕ್ಕೆ ಅರ್ಥ ಇರುತ್ತೆ. ಕಾರಣ, ಅವರಿಗೆ ಶತ್ರುಗಳಿರ್ತಾರೆ. ಶತ್ರುಗಳ ಸಂಹಾರಕ್ಕೆ ಖಡ್ಗದಂತಹ ಆಯುಧಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಆದ್ರೆ ಈ ಗುರುಮನೆಗಳಲ್ಲೂ ಕೂಡ, ಅಂದ್ರೆ ಮಠಗಳಿಗೆ ಯಾವ ಶತ್ರುಗಳಿರ್ತಾರೆ, ಇನ್ನು ದೇವರ ಮನೆಗಳಿಗೂ ಶತ್ರುಗಳಿರ್ತಾರೆ. ಅಂದ್ರೆ ದೇವರು ಇರೋದಕ್ಕೆ ಅರ್ಥ ಇರೋಲ್ಲ. ಹಾಗಾಗಿ ಈಗ ಮಾಡುತ್ತಿರುವಂತಹ
ಈ ವಿಜಯದಶಮಿ ಕಾರ್ಯಕ್ರಮಕ್ಕೆ ಬದಲಾಗಿ ಬೇರೆ ಯಾವುದಾದ್ರೂ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಲಹೆಯನ್ನ ಕೊಡ್ತಾರೆ. ಅವರ ಸಲಹೆಯನ್ನ ಸ್ವೀಕರಿಸಿದಂತಹ ಪೂಜ್ಯರು 12ನೇ ಶತಮಾನದಲ್ಲಿ ವಿಶ್ವಬಂಧು ಮರುಳಸಿದ್ಧ ಶ್ರೀಮಠವನ್ನ ಸ್ಥಾಪಿಸಿದಂತಹ ಒಂದು ಐತಿಹ್ಯವನ್ನ ಇಟ್ಟುಕೊಂಡು ತನ್ನ ಉತ್ತರಾಧಿಕಾರಿ ತೆಲುಗುಬಾಳು ಸಿದ್ದಯ್ಯನನ್ನ ಸದ್ಧರ್ಮ ಪೀಠದಲ್ಲಿ ಕೂರಿಸಿ ತರಳಾ ಬಾಳು ಎಂದು ಆಶೀರ್ವದಿಸಿದಂತಹ ಐತಿಹ್ಯವನ್ನ ಇಟ್ಟುಕೊಂಡು ಈ ಒಂದು 9 ಪಾದುಗಟ್ಟೆಗಳ ಆಧಾರದ ಮೇಲೆ ಮಾಘ ಶುದ್ಧ ಹುಣ್ಣಿಮೆಯನ್ನೇ 9 ದಿನದ ಕಾರ್ಯಕ್ರಮವನ್ನಾಗಿ ಮಾಡಿಕೊಂಡು ಶರಣ ತತ್ವವನ್ನ ಪ್ರಚಾರ ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನ ಆಯೋಜಿಸ್ತಾರೆ. ಅದನ್ನ ತರಳಬಾಳ ಹುಣ್ಣಿಮೆ ಅಂತ ಕರೀತಾರೆ. ಪ್ರಾಯಶಃ ಬಹಳಷ್ಟು ಜನ ಕೇಳಿರ್ಬಹುದು. ನಾಡಿನ ಮೂಲೆ ಮೂಲೆಗಳಲ್ಲಿ ಈ ತರಳಬಾಳು ಹುಣ್ಣಿಮೆ ಅಂತಕ್ಕಂಥದ್ದು ಪ್ರತಿ ವರ್ಷ ಜನವರಿಯ ಕೊನೆಯಲ್ಲಿ ಅಥವಾ ಫೆಬ್ರವರಿಯ ಮೊದಲ ಭಾಗದಲ್ಲಿ ಬರ್ತಕ್ಕಂತಹ ಈ ತರಳಬಾಳು ಹುಣ್ಣಿಮೆ ಅಂತಕ್ಕಂತಹ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಸಾಹಿತಿಗಳನ್ನ ಕರೆಸಿಬಿಟ್ಟು ಶರಣ ತತ್ವವನ್ನ ಪ್ರಚಾರ ಮಾಡ್ತಕ್ಕಂತಹ ಕಾರ್ಯವನ್ನ ಆರಂಭಿಸ್ತಾರೆ. ಆರಂಭದಲ್ಲಿ ಇದು ಮಠ ಇದ್ದಂತಹ ಕೇಂದ್ರ ಸ್ಥಳವಾದಂತಹ ಸಿರಿಗೆರೆಯಲ್ಲೇ ಆರಂಭ ಆಗುತ್ತೆ. ಆರಂಭದಲ್ಲಿ ಊರವರೇ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರಲ್ಲ. ಕೇವಲ ಮಠದ ವಿದ್ಯಾರ್ಥಿ ನಿಲಯಗಳಲ್ಲಿದ್ದಂತಹ ವಿದ್ಯಾರ್ಥಿಗಳನ್ನೇ ಕೂರಿಸಿಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾರೆ. ನಂತರ 1-2 ವರ್ಷ ಆದ್ಮೇಲೆ ಈ ಕಾರ್ಯಕ್ರಮಕ್ಕೆ ಬಹಿರಂಗ ಸ್ವರೂಪವನ್ನ ಕೊಡ್ಲಿಕ್ಕೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ 9 ದಿನಗಳ ಕಾಲ ಇಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಆಯೋಜಿಸುವಂತಹ ತೀರ್ಮಾನಕ್ಕೆ ಬರ್ತಾರೆ. ಹಾಗಾಗಿ ಮೊಟ್ಟ ಮೊದಲ ತರಳಬಾಳ ಹುಣ್ಣಿಮೆಯನ್ನ ಹೊರಗಡೆ ಬಹಿರಂಗ ಸ್ವರೂಪದಲ್ಲಿ ಸಿರಿಗೆರೆಯಿಂದ ಬೇರೆ ಭಾಗದಲ್ಲಿ ಅಂದಿನ ಅವಿಭಜಿತ ಚಿತ್ರದುರ್ಗ ಜಿಲ್ಲೆಯ ಮತ್ತು ಇವತ್ತಿನ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ 9 ದಿನಗಳ ಕಾಲ ನಡೆಸ್ತಾರೆ. ಆ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡಿದ್ದಂತಹ ವ್ಯಕ್ತಿ ಅಂದ್ರೆ ಇಸ್ಲಾಂ ಧರ್ಮದ JM ಇಮಾಮ್ ಅಂತಕ್ಕಂಥವ್ರು. ಪ್ರಾಯಶಃ ಆ ಕಾಲದ ಜನಗಳು ಅವ್ರ ಹೆಸರು ಕೇಳಿರಬಹುದು. ಮೈಸೂರಿನ ಚುನಾಯಿತ ಸರ್ಕಾರದ ಮೊದಲ ವಿರೋಧ ಪಕ್ಷದ ನಾಯಕರವರು. ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಆದ್ರೂ ಕೂಡ ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂತಹ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಕೀರ್ತಿಗೆ ಪಾತ್ರರಾಗ್ತಾರೆ. 2ನೇ ವರ್ಷ ಹಳೇಬೀಡಿನಲ್ಲಿ ನಡೀತತಿ. ಹಳೇಬೀಡಿನ ಒಂದು ಕಾರ್ಯಕ್ರಮದ ವಿಶೇಷ ಏನು ಅಂದ್ರೆ ದೊಡ್ಡ ದೊಡ್ಡ ಪ್ರಾಧ್ಯಾಪಕರುಗಳನ್ನ ಕರೆಸ್ತಾರೆ ಈ ಕಾರ್ಯಕ್ರಮಕ್ಕೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಂತಹ ಪ್ರೊಫೆಸರ್ ಹಿರೇಮಲ್ಲೂರು ಈಶ್ವರನ್ ನೋಡಿ, ನಾನು ಹೇಳ್ತಾ ಇರೋ 1951ರ ಸುದ್ದಿ. ಆ ಕಾಲದಲ್ಲಿ ಪ್ರೊಫೆಸರ್ ಹಿರೇಮಲ್ಲೂರು ಈಶ್ವರನ್, ಪ್ರೊಫೆಸರ್ ವರದರಾಜ ರಾವ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, GP ರಾಜರತ್ನಂರಂತಹ ಸಾಹಿತಿಗಳನ್ನ ಕವಿಗಳನ್ನ ಕರೆಸಿ ಅವರ ಮೂಲಕ ಶರಣ ಸಾಹಿತ್ಯದ ಉಪನ್ಯಾಸಗಳನ್ನ ಏರ್ಪಡಿಸ್ತಾರೆ. ಇದೇ ಸಂಪ್ರದಾಯ ಇವತ್ತು ಕೂಡ ಅನುಚಾನವಾಗಿ ನಡ್ಕೊಂಡು ಬಂದಿದೆ. ಪ್ರತಿ ವರ್ಷ ಫೆಬ್ರವರಿಯ ಮೊದಲು ಅಥವಾ ಜನವರಿಯ ಅಂತಿಮ ಭಾಗದಲ್ಲಿ ನಡೀತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ಲಕ್ಷಾಂತರ ಜನರು ಸೇರ್ತಕ್ಕಂತಹ ಒಂದು ಪರಿಪಾಠ ಇದೆ. ಈ ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ 1947ಕ್ಕಿಂತ ಮೊದಲು ಈ ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದ ಅಂದಿನ ವಿದ್ಯಾ ಇಲಾಖೆಯ ನಿರ್ದೇಶಕರಾಗಿದ್ದಂತಹ ಕಸ್ತೂರಿರಾಜ್ ಚೆಟ್ಟಿ ಅವರು ಶ್ರೀಮಠದ ವತಿಯಿಂದ ಒಂದು ಹೈಸ್ಕೂಲ್ ಅನ್ನ ಆರಂಭಿಸ್ಲಿಕ್ಕೆ ಪೂಜ್ಯರನ್ನ ಕೇಳ್ಕೊಳ್ತಾರೆ 1946ರಲ್ಲಿ. ಆದ್ರೆ ಹಣಕಾಸಿನ ಕೊರತೆಯಿಂದಾಗಿ ಹೈಸ್ಕೂಲ್ ಅನ್ನ ಆರಂಭಿಸ್ಲಿಕ್ಕೆ ಪೂಜ್ಯರು ಸಮ್ಮತಿಯನ್ನ ಕೊಡಲ್ಲ.
ಆದ್ರೆ ಬೇರೆ ಬೇರೆ ಕಡೆಯಿಂದ ಹೇಳಿಸ್ತಾರೆ, ಅದಕ್ಕೂ ಸಮ್ಮತಿಯನ್ನ ಕೊಡಲ್ಲ. ಕೊನೆಗೆ ಆ ಕಸ್ತೂರಿ ರಾಜ್ ಚೆಟ್ಟಿ ಅವರೇ ಒಂದಿನ ಮಠಕ್ಕೆ ಬಂದ್ಬಿಟ್ಟು, ಬುದ್ಧಿ ನಿಮ್ಮ ಮಠದ ಅಡಿಯಲ್ಲಿ ಒಂದು ಪ್ರೌಢಶಾಲೆಯನ್ನ ಆರಂಭಿಸಿ, ವಿದ್ಯಾರ್ಥಿ ನಿಲಯವನ್ನು ಕೂಡ ಪ್ರಾರಂಭಿಸಿ, ಒಬ್ಬ ವಿದ್ಯಾರ್ಥಿಗೆ ನಾವು 3 ರೂಪಾಯಿ ಶಿಷ್ಯ ವೇತನವನ್ನ ಕೊಡ್ತೀವಿ, ಆರಂಭದಿಂದಲೇ ನಿಮ್ಮ ಶಾಲೆಗೆ ಅನುದಾನವನ್ನ ಕೊಡ್ತೀವಿ, ನೀವು ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋ ತನಕ ನಮ್ಮ ವಿದ್ಯಾ ಇಲಾಖೆಯ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಗಳನ್ನ ಪಾಠ ಮಾಡ್ಲಿಕ್ಕೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಅವರನ್ನ ಒಪ್ಪಿಸ್ತಾರೆ. ಈ ರೀತಿ ಅಡಿಯಲ್ಲಿ 1946ರಲ್ಲಿ ಶ್ರೀಮಠದಿಂದ ಮೊಟ್ಟ ಮೊದಲ ಪ್ರೌಢಶಾಲೆ ಆರಂಭ ಆಗುತ್ತೆ. ತದನಂತರ ಸಾವಿರಾರು ವಿದ್ಯಾರ್ಥಿಗಳು ಇವತ್ತಿದ್ದಾರೆ. 100 ಸಂಸ್ಥೆಗಳನ್ನ ಇವತ್ತು ಶ್ರೀ ಸಂಸ್ಥೆ ನಡೆಸ್ತಾ ಇದೆ. 90 ಅನುದಾನಿತ ಪ್ರೌಢಶಾಲೆಗಳು ಶ್ರೀಮಠದ ವತಿಯಿಂದ ಇವತ್ತು ನಡೀತಾ ಇದ್ದಾವೆ. 10 ಪದವಿ ಪೂರ್ವ ಕಾಲೇಜುಗಳು, ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು, 5 ಅನುದಾನಿತ ಪದವಿ ಕಾಲೇಜುಗಳು, 1 ಅನುದಾನಿತ BEd ಕಾಲೇಜ್, ದಾವಣಗೆರೆಯ MM ಕಾಲೇಜ್ ಆಫ್ ಎಜುಕೇಶನ್ ಅಂತ ಇದೆ, 1 ಇಂಜಿನಿಯರಿಂಗ್ ಕಾಲೇಜು ಶ್ರೀಮಠದ ವತಿಯಿಂದ ನಡೀತಾ ಇದೆ. ಅವತ್ತಿನ ಕಷ್ಟದ ಸಂದರ್ಭದಲ್ಲಿ ಅಂತಹ ಒಂದು ಶಿಕ್ಷಣವನ್ನ ಕೊಡ್ತಕ್ಕಂತಹ ಕೈಂಕರ್ಯಕ್ಕೆ ತಮ್ಮನ್ನ ಅರ್ಪಿಸಿಕೊಳ್ತಾರೆ ಪರಮ ಪೂಜ್ಯರು. ಇವುಗಳ ಜೊತೆಗೆ ಈ ಒಂದು ಪ್ರೌಢಶಾಲೆಗೆ ಆರಂಭದಲ್ಲಿ ಆರಂಭಿಸಿದಂತಹ ಪ್ರೌಢಶಾಲೆಗೆ ಒಬ್ಬ ಹೆಡ್ ಮಾಸ್ಟರ್ ಬೇಕಾಗಿತ್ತು. ಬಹಳ ಕಷ್ಟದಿಂದ ಅವರನ್ನ ಎಲ್ಲೋ ಗೌರ್ಮೆಂಟ್ ಶಾಲೆಯಲ್ಲಿದ್ದಂತಹ ಹೆಡ್ ಮಾಸ್ಟರ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡು ಬಂದು ಇಲ್ಲಿ ಹೆಡ್ ಮಾಸ್ಟರ್ ಅನ್ನಾಗಿ ಮಾಡ್ತಾರೆ. ಅವರು ಒಪ್ಪಿದಂತಹ ಕಂಡೀಷನ್ಗಳಿಗೆಲ್ಲ, ಅವ್ರು ಹಾಕಿದಂತಹ ಕಂಡೀಷನ್ಗಳಿಗೆಲ್ಲ ಇವರು ಒಪ್ಪಿ ಅವರನ್ನ ಇಲ್ಲಿ ಹೆಡ್ ಮಾಸ್ಟರ್ ಅನ್ನಾಗಿ ನೇಮಕ ಮಾಡಿಕೊಂಡು ಅವರ ಮೂಲಕ ಇವತ್ತು ಪ್ರೌಢಶಾಲೆಯನ್ನ ಅದನ್ನ ಮುಂದುವರಿಸ್ತಾರೆ. ಈ 1946ರಲ್ಲಿ ಸಿರಿಗೆರೆ ಹೈಸ್ಕೂಲ್ ಪ್ರಾರಂಭವಾಗುತ್ತೆ. ಈ ಹೈಸ್ಕೂಲ್ ಪ್ರಾರಂಭದ ಜೊತೆಗೆ ಪ್ರಸಾದ ನಿಲಯವೂ ಕೂಡ ಆರಂಭ ಆಗುತ್ತೆ. ಈ ಪ್ರಸಾದ ನಿಲಯದಲ್ಲಿ ಎಲ್ಲ ಜಾತಿಯ ವಿದ್ಯಾರ್ಥಿಗಳಿಗೂ ಕೂಡ ಸಹಪಂಕ್ತಿಯ ಭೋಜನದ ವ್ಯವಸ್ಥೆ ಇತ್ತು. ಆ ಕಾರಣದಿಂದಲೋ ಏನೋ ಈ ಸಂಪ್ರದಾಯಸ್ಥ ಲಿಂಗಾಯತರು ಒಂದು ಗುಲ್ಲನ್ನ ಎಬ್ಬಿಸ್ತಾರೆ. ಸ್ವಾಮಿಗಳು ಮಠವನ್ನ ಕೆಡಿಸಿದ್ರು, ಸ್ವಾಮಿಗಳನ್ನ ಮಠ ಬಿಟ್ಟು ಓಡಿಸ್ಬೇಕು ಅಂತ ಒಂದು ದೊಡ್ಡ ಚಳುವಳಿಯನ್ನೇ ಮಾಡ್ತಾರೆ. ಈ ಚಳುವಳಿಗೆ ದಾವಣಗೆರೆಯ ಒಬ್ಬ ದೊಡ್ಡ ವರ್ತಕರನ್ನ ಮುಂದಾಳುಗಳನ್ನಾಗಿ ಮಾಡ್ಕೊಳ್ತಾರೆ. ಒಂದು ದಿನ ಸುಮಾರು 20 ಜನ ಅವರ ನೇತೃತ್ವದಲ್ಲಿ ಸಿರಿಗೆರೆಗೆ ಬಂದು ಪೂಜ್ಯರನ್ನ ಕಾಣ್ತಾರೆ. ಪೂಜ್ಯರು ಈ ವಿಷಯಕ್ಕೆ ತಾವು ನೇರವಾಗಿ ಉತ್ತರವನ್ನ ಕೊಡದೆ ಅಲ್ಲಿನ ವಿದ್ಯಾರ್ಥಿಗಳನ್ನ ಕರೆಸ್ತಾರೆ. ಅಲ್ಲಿ ಮುಸ್ಲಿಂ ವಿದ್ಯಾರ್ಥಿನೂ ಇರ್ತಾನೆ, ದಲಿತ ವಿದ್ಯಾರ್ಥಿನೂ ಇರ್ತಾನೆ, ಬೇರೆ ಬೇರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಇರ್ತಾರೆ. ನಾವೆಲ್ಲ ಸಾಮರಸ್ಯದಿಂದ ಈ ವಿದ್ಯಾರ್ಥಿ ನಿಲಯದಲ್ಲಿ ಬದುಕನ್ನ ನಡೆಸ್ತಾ ಇದ್ದೀವಿ, ವಿದ್ಯಾಭ್ಯಾಸವನ್ನ ನಡೆಸ್ತಾ ಇದ್ದೀವಿ. ಎಳೆಯ ಮನಸ್ಸಿನ ನಮ್ಮಗಳ ಮನಸ್ಸಿನಲ್ಲಿ ಇಂತಹ ಜಾತಿಯ ವಿಷ ಬೀಜವನ್ನ ಬಿತ್ತುತ್ತಿರ್ತಕ್ಕಂತಹ ಆ ಜನಗಳಿಗೆ ಆ ವಿದ್ಯಾರ್ಥಿಗಳಿಂದಲೇ ಚೀಮಾರಿ ಹಾಕಿಸ್ತಾರೆ. ಇದು ಅವರ ಒಂದು ಜಾತ್ಯತೀತ ಧೋರಣೆಯ ದೃಷ್ಟಿ ಅದಾಗಿತ್ತು. ಮುಂದೆ 1957-58ರಲ್ಲಿ ಈ ಸಿರಿಗೆರೆಯಲ್ಲಿ ಹೇಗೆ ಪ್ರಸಾದ ನಿಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನ ಸಹಪಂಕ್ತಿ ಭೋಜನವನ್ನ ನಡೆಸ್ತಾ ಇದ್ರು, ಹಾಗೆಯೇ ರಾಣೆಬೆನ್ನೂರಿನಲ್ಲಿ, ಅಂದಿನ ಅಖಂಡ ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರು, ಇವತ್ತಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲೂ ಕೂಡ ಶ್ರೀಮಠದ ಒಂದು ವಿದ್ಯಾರ್ಥಿ ನಿಲಯ ಇತ್ತು. ಅಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ ಇತ್ತು. ಅಲ್ಲೂ ಕೂಡ ಪೂಜ್ಯರು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವ ಅಣ್ಣನವರ ವಾಣಿಯಂತೆ ಈ ಪ್ರಸಾದ ನಿಲಯದಲ್ಲೂ ಕೂಡ
ಸಹಪಂಕ್ತಿ ಭೋಜನವನ್ನ ನಡೆಸ್ತಾ ಇದ್ರು. ಅಲ್ಲಿನ ಭಕ್ತರು ಕೂಡ ಒಂದಿನ ಸಿರಿಗೆರಿಗೆ ಬಂದು, ನೀವು ಸಹಪಂಕ್ತಿ ಭೋಜನವನ್ನೇ ನಡೆಸ್ತೀರಿ ಅನ್ನೋದಾದ್ರೆ ಒಂದನೇ ಪಂಕ್ತಿಯಲ್ಲಿ ಲಿಂಗಾಯತ ಲಿಂಗಾಯತ ಭಕ್ತರಲ್ಲಿರ್ತಕ್ಕಂತಹ ಅಯ್ಯಗಳು ಅವರಿಗೆ ಮೊದಲನೇ ಪಂಕ್ತಿಯಲ್ಲಿ, ಎರಡನೇ ಪಂಕ್ತಿಯಲ್ಲಿ ಭಕ್ತರಿಗೆ, ಮೂರನೆಯ ಪಂಕ್ತಿಯಲ್ಲಿ ಇತರೆ ಜನಾಂಗದವರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ. ಅದನ್ನ ಒಪ್ಪದೆ ನಮ್ಮ ಧೋರಣೆ ನಿಮಗೆ ಇಷ್ಟ ಆಗದೆ ಇದ್ರೆ ನಾವು ಬೇಕಾದ್ರೆ ಮಠ ಬಿಟ್ಟು ಹೋಗ್ತೀವಿ ವಿನಃ, ಆದ್ರೆ ನೀವ್ ಹೇಳ್ದಂತೆ ನಾವು ಕೇಳಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಮುಂದೆ ಇದೇ ಸಂಪ್ರದಾಯವನ್ನ ಅವರು ತಮ್ಮ ಜೀವನದ ಕೊನೆಯವರೆಗೂ ಕೂಡ ಮಾಡ್ತಾರೆ. ಇನ್ನು ಶರಣ ತತ್ವ ಪ್ರಸಾರ ಕಾರ್ಯದಲ್ಲಿ ತಮ್ಮನ್ನ ತಾವು ಅವರು ತೊಡಗಿಸ್ಕೊಳ್ತಾರೆ. ಆ ಕಾಲದಲ್ಲಿ ಈ ಲಿಂಗೈಕ್ಯರಾದಂತಹ ವ್ಯಕ್ತಿಗಳಲ್ಲಿ ಈ ಶಿವಗಣಾರಾಧನೆ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ. ತಮ್ಗೆಲ್ಲ ಗೊತ್ತಿರ್ಬೋದು, 9 ದಿನಕ್ಕೋ 13 ದಿನಕ್ಕೋ 16 ದಿನಕ್ಕೋ ಇಂತಹ ಕಾರ್ಯಕ್ರಮಕ್ಕೆ ಅದಾಗಿ ಅದೇ ಜನ ಬಂದಿರ್ತಾರೆ. ಮತ್ತು ಆ ಕಾರ್ಯಕ್ರಮದಲ್ಲಿ ಪ್ರಸಾದವನ್ನು ಕೂಡ ಆ ಮನೆಯವರು ಮಾಡಿಸಿರ್ತಾರೆ. ಇಂತಹ ಒಂದು ಸಮಾರಂಭಗಳನ್ನ ಶರಣ ತತ್ವ ಪ್ರತಿಪಾದನೆಗೆ, ಶರಣ ತತ್ವ ಪ್ರಚಾರಕ್ಕೆ ಅವರು ಬಳಸ್ಕೊಳ್ತಾರೆ. ವಿಶೇಷವಾಗಿ ದಾವಣಗೆರೆ ತಾಲೂಕಿನ ಕಾಡಜ್ಜಿ ಅಂತಕ್ಕಂತಹ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹ ಒಂದು ಶಿವಗಣಾರಾಧನೆ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನ ಅವ್ರು ಪರಿಚಯಿಸ್ತಾರೆ. ಇಲ್ಲಿ ಆ ಕಾಲದ ಸಾಹಿತಿಗಳಾಗಿದ್ದಂತಹ ಡಾಕ್ಟರ್ ಮಹದೇವ ಬಣಕಾರ್ ಅಂತಕ್ಕಂಥವ್ರನ್ನ ತಾವು ಕೇಳಿರ್ಬಹುದು. ಅವರ ನೇತೃತ್ವದಲ್ಲಿ ಆ ಸರ್ವಶರಣ ಸಮ್ಮೇಳನ ಅಂತ ಅದಕ್ಕೆ ಹೆಸರನ್ನ ಕೊಟ್ಟು ಶಿವಗಣಾರಾಧನೆ ಮತ್ತು ಸರ್ವಶರಣ ಸಮ್ಮೇಳನವನ್ನಾಗಿ ಪರಿವರ್ತಿಸಿ ಅಲ್ಲಿ ಶರಣ ತತ್ವವನ್ನ ಪ್ರಚಾರ ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನ ಆರಂಭಿಸ್ತಾರೆ. ಇವತ್ತು ಕೂಡ ಶ್ರೀಮಠದ ವತಿಯಿಂದ ಶ್ರೀಮಠದ ಭಕ್ತರು ಎಲ್ಲೇ ಲಿಂಗೈಕ್ಯರಾಗಿದ್ರು ಕೂಡ ಅವರು ಬಹುತೇಕರು ಸ್ವಾಮಿಗಳನ್ನ ಕರೆಸಿ ಇಂತಹ ಒಂದು ಬಹಿರಂಗ ಸ್ವರೂಪದ ಸರ್ವಶರಣ ಸಮ್ಮೇಳನವನ್ನ ಆಯೋಜನೆ ಮಾಡಿ ಅದನ್ನು ಮಾಡ್ತಾ ಇರ್ತಕ್ಕಂತಹ ಪದ್ಧತಿ ಇವತ್ತು ಕೂಡ ನಡೀತಾ ಇದೆ. ಸಾವಿರಾರು ಇಂತಹ ಸರ್ವಶರಣ ಸಮ್ಮೇಳನಗಳು ಶ್ರೀಮಠದ ನೇತೃತ್ವದಲ್ಲಿ ನಡೀತಾ ಇದ್ದಾವೆ. ಮುಂದೆ ಪರಮ ಪೂಜ್ಯರು ಕಾಲಕ್ಕೆ ಸಾಕಷ್ಟು ಮಹತ್ವವನ್ನ ಕೊಡ್ತಾ ಇದ್ರು. ಕಾಲದ ಮಹತ್ವವನ್ನ ಅರಿಯದ ವ್ಯಕ್ತಿ ಬಾಲವಿಲ್ಲದ ಕೋತಿಯಂತೆ ಅಂತ ಹೇಳ್ತಾ ಇದ್ರು ಅವರು. 1972ರಲ್ಲಿ ಅವರ ಮಠದ ವತಿಯಿಂದ ನಡೀತಕ್ಕಂತಹ ತರಳಬಾಳು ಹುಣ್ಣಿಮೆಯ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತಾ ಇತ್ತು. ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿದ್ದಂಥವ್ರು ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಡಿ ದೇವರಾಜ್ ಅರಸೂರ್ ಅವರು. ದೇವರಾಜ್ ಅರಸೂರ್ ಅವರು 1 ಗಂಟೆ ಕಾರ್ಯಕ್ರಮಕ್ಕೆ ತಡವಾಗಿ ಬರ್ತಾರೆ. ವೇದಿಕೆಯಿಂದಲೇ ಪೂಜ್ಯರು ಅವ್ರಿಗೆ ಹೇಳ್ತಾರೆ, ಅರಸೂರ್ ಅವರೇ, ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು, ನೀವೇ ಕಾಲವನ್ನ ಪಾಲನೆ ಮಾಡದೇ ಇದ್ರೆ ನಿಮ್ಮ ಅಧೀನದ ಮಂತ್ರಿಗಳು, ನಿಮ್ಮ ಅಧೀನದ ಅಧಿಕಾರಿ ವರ್ಗದವರು ಹೇಗೆ ಕಾಲವನ್ನ ಪಾಲನೆ ಮಾಡ್ತಾರೆ ಅನ್ನೋದು ನಿಮ್ಮ ತಲೆಯಲ್ಲಿರ್ಲಿ ಅಂತಕ್ಕಂತಹ ಮಾತಾಡ್ತಾರೆ. ಇದು ಕಾಲಕ್ಕೆ ಅವರು ವಿಶಿಷ್ಟವಾಗಿ ಮಹತ್ವವನ್ನ ಕೊಡ್ತಿದ್ದಂತಹ ಒಂದು ಪ್ರಮುಖವಾದಂತಹ ವಿಚಾರ. ಮಠದ ಏಳಿಗೆಯಲ್ಲಿ ಸಾಕಷ್ಟು ದುಡಿದಿದ್ದಂತಹ ದಲಿತ ಜನಾಂಗದ, ಅದರಲ್ಲೂ ವಿಶೇಷವಾಗಿ ಏಕೆ ಜನಾಂಗದವರಾದಂತಹ ಆದಿ ಕರ್ನಾಟಕ ಜನಾಂಗದವರಾಗಿದ್ದಂತಹ ಜಿ ದುಗ್ಗಪ್ಪನವರು ಶ್ರೀಮಠದ ಏಳಿಗೆಗೆ ಸಾಕಷ್ಟು ದುಡಿದಿರ್ತಾರೆ. ಆ ದುಗ್ಗಪ್ಪನವರನ್ನ ರಾಜಕೀಯವಾಗಿ ಮೇಲಕ್ಕೆ ತಂದಂತವರು ಈ ಲಿಂಗೈಕ್ಯ ಜಗದ್ಗುರುಗಳು. ಜಾತಿಯಿಂದ ದಲಿತರಾಗಿದ್ರು ಕೂಡ ದುಗ್ಗಪ್ಪನನ್ನ 4 ಸಲ ಮೀಸಲು ಕ್ಷೇತ್ರದಿಂದ MLA ಆಗುವಂತೆ ನೋಡ್ಕೊಂಡವರು ಮತ್ತು ಆ ನಂತರ ಅವರು ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗುವಂತೆ ಮಾಡಿದಂಥವರು ಕೂಡ ಈ ಲಿಂಗೈಕ್ಯ ಜಗದ್ಗುರುಗಳು. ಆ ಕಾಲದಲ್ಲಿ ಶ್ರೀಮಠದ ಶಿಷ್ಯ ವರ್ಗವು ಉನ್ನತ ಕೆಲಸಗಳಿಗೆ ಹೋಗ್ಲಿ ಅಂತಕ್ಕಂತಹ ಬಯಕೆಯನ್ನ ಇವರು ವ್ಯಕ್ತಪಡಿಸ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಪ್ರಾಯಶಃ ಎತ್ತ ತಂದೆ ತಾಯಿಗಳು
ಆಸೆ ಪಡ್ತಾರೋ ಇಲ್ವೋ, ನಮ್ಮ ಮಠದ ಭಕ್ತರು ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು ಅಂತಕ್ಕಂತಹ ಕನಸು ಕಂಡಿದ್ದಂತ ಮಾತೃ ಹೃದಯದ ಜಗದ್ಗುರುಗಳು ಅವರಾಗಿದ್ರು. ಅದಕ್ಕೋಸ್ಕರ 1950ರಲ್ಲೇ ನೋಡಿ, ಇನ್ನು ಚುನಾಯಿತ ಸರ್ಕಾರವೇ ಬಂದಿರಲ್ಲ, KC ರೆಡ್ಡಿ ಅವರು ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿ ಆಗಿದ್ರು. ಆ ಕಾಲದಲ್ಲೇ G ಮಲ್ಲಿಕಾರ್ಜುನಪ್ಪ ಅಂತಕ್ಕಂತಹ ವ್ಯಕ್ತಿಯನ್ನ ಕರ್ನಾಟಕ ಲೋಕ ಸೇವಾ ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡಿಸ್ತಾರೆ. ಮಠದ ಭಕ್ತರು ದೊಡ್ಡ ದೊಡ್ಡ ತಹಶೀಲ್ದಾರರು, ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಗಳು ಆಗ್ಬೇಕು ಅಂತಕ್ಕಂತಹ ಬೈಕೆಯನ್ನ ಅಂತಕ್ಕಂತಹ ಕನಸನ್ನ ಕಾಣ್ತಾ ಇದ್ರು. ಆದ್ರೆ ಮಠದ ಭಕ್ತರು ಗುರುಗಳೇನ ಅಂತ ಆಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಮಠದ ಭಕ್ತರೆಲ್ಲ ಬರೇ ಈ ಮೇಷು ಕೆಲ್ಸಕ್ಕೆ ಜೋತ್ ಬಿದ್ಕೊಂಡ್ರು ಅಂತಕ್ಕಂತಹ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಅವರ ಗರಡಿಯಲ್ಲಿ ಪಳಗಿದಂತಹ ಸಾಕಷ್ಟು ಜನ ಇವತ್ತು ರಾಜಕೀಯವಾಗಿ ಅಧಿಕಾರದ ಒಂದು ಆ ಕಾಲದಲ್ಲಿ ಅಧಿಕಾರವನ್ನ ಹಿಡಿದಿದ್ರು. ಅವರುಗಳಲ್ಲಿ ಭೀಮಪ್ಪ ನಾಯಕ ಅಂತ ಮಿನಿಸ್ಟ್ರು, JM ಇಮಾಮು, ಚೌಡಪ್ಪ, ಲಕ್ಷ್ಮಣ್ ನಾಯ್ಕ, ದುಗ್ಗಪ್ಪ, ಇಂಥವ್ರೆಲ್ಲರೂ ಕೂಡ ಪೂಜ್ಯರ ಕೃಪಾಶೀರ್ವಾದದಿಂದಲೇ ಅವರೆಲ್ಲ ಅಧಿಕಾರದ ಸ್ಥಾನಮಾನಗಳನ್ನ ಗಳಿಸಿದ್ರು ಅಂತಕ್ಕಂತಹ ಮಾತನ್ನ ಹೇಳೋದಾದ್ರೆ ನನಗೆ ಅತಿಶಯೋಕ್ತಿ ಆಗಲ್ಲ. ಇನ್ನ ಬಸವಣ್ಣನವರನ್ನ ಕುರಿತು ಲಿಂಗೈಕ್ಯ ಜಗದ್ಗುರುಗಳಿಗೆ ಒಂದು ಅಳಿಯದ ಭಕ್ತಿ ಇತ್ತು, ಅಪಾರ ಪ್ರೀತಿ, ಆಳವಾದಂತಹ ಗೌರವ ಇತ್ತು. ಅವರಲ್ಲಿ ಬಸವ ತತ್ವ ಕೇವಲ ಅಧ್ಯಯನದ ವಿಷಯ ಆಗಿರ್ಲಿಲ್ಲ, ಅದು ಜೀವನದ ದೀಪ ಆಗಿತ್ತು ಅಂತಕ್ಕಂತಹ ಮಾತು. ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇದ್ರು. ಏನ ಮಾತು ಅಂದ್ರೆ, ಪಂಚಾಚಾರ್ಯರು ಬಸವಣ್ಣನವರ ಬಹಿರಂಗ ವಿರೋಧಿಗಳು, ವಿರಕ್ತರು ಅವರ ಅಂತರಂಗದ ವಿರೋಧಿಗಳು. ಈ ಮಾತಿನ ಅರ್ಥ, ಬಸವಣ್ಣನವರ ನವಚಿಂತನೆಗೆ ವಿರೋಧಿಗಳು ಹೊರಗಿನಿಂದಲೂ ಇದ್ರು, ಒಳಗಿನಿಂದಲೂ ಇದ್ರು. ಇಂತಹ ಕಠಿಣ ವಾತಾವರಣದಲ್ಲಿಯೂ ಕೂಡ ಬಸವ ತತ್ವದ ನಿಜ ಸಾರವನ್ನ ಜನಮಾನಸಕ್ಕೆ ಪರಿಚಯಿಸಲು ವಸ್ತುನಿಷ್ಠ ಸಂಶೋಧನಾತ್ಮಕ ಅಧ್ಯಯನವನ್ನ ಮಾಡಿ ಅದನ್ನ ಶೋಧಿಸಿ ಜನಮಾನಸದಲ್ಲಿ ಪ್ರಜ್ವಲಿಸುವ ಶಕ್ತಿಯನ್ನಾಗಿ ರೂಪಿಸಿದಂಥವರು ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರುಗಳವರು. ಬಸವಣ್ಣನವರು ಲಿಂಗಾಯತ ಧರ್ಮದ ಸಂಸ್ಥಾಪಕರು ಎಂಬುದನ್ನ ಶಾಸ್ತ್ರೀಯ ಆಧಾರಗಳೊಂದಿಗೆ ಘೋಷಿಸಿದಂತಹ ಕರ್ನಾಟಕದ ಮೊಟ್ಟ ಮೊದಲ ಜಗದ್ಗುರುಗಳು ಇವರು. ಇದು ಕೇವಲ ಲಿಂಗಾಯತ ಸಮುದಾಯ ಮಾತ್ರ ಅಲ್ಲ, ಇಡೀ ಕನ್ನಡ ನಾಡೇ ಹೆಮ್ಮೆ ಪಡುವಂತಹ ಒಂದು ಐತಿಹಾಸಿಕ ಘಟ್ಟ. ಬಸವಣ್ಣನವರ ಚಿಂತನೆಗಳು ಮತ್ತು ತತ್ವಗಳನ್ನ ವಿಶ್ವದಾದ್ಯಂತ ಪರಿಚಯಿಸಲಿಕ್ಕೆ ಅಣ್ಣನ ಬಳಗ ಎಂಬ ಸಾಹಿತ್ಯಿಕ ಮತ್ತು ಆಧ್ಯಾತ್ಮಿಕ ವೇದಿಕೆಯನ್ನ ಅವರು ಸ್ಥಾಪಿಸಿದ್ರು. ಈ ಬಳಗದ ಮೂಲಕ ಶರಣರ ವಚನಗಳು, ಶರಣರ ಜೀವನಾಧಾರಿತ ನಾಟಕಗಳನ್ನ, ಕಾಯಕದ ಮೌಲ್ಯಗಳು ಹಾಗೂ ಮಾನವೀಯತೆಯ ಸಂದೇಶಗಳನ್ನ ಸಾರಿದ್ರು. ಆಂಗ್ಲ ಭಾಷೆಯ ಹಿರಿಯ ವಿದ್ವಾಂಸರಾಗಿದ್ದಂತಹ ಆರ್ಮಾಂಡೋ ಮೆನೆಜೆಸ್ ಮತ್ತು SM ಅಂಗಡಿಯವರುಗಳ ಸಹಕಾರದೊಂದಿಗೆ ಬಸವಣ್ಣನವರ ವಚನಗಳನ್ನ ಮೊಟ್ಟ ಮೊದಲು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿ ಸಂಪೂರ್ಣ ರೂಪದಲ್ಲಿ ಪ್ರಕಟಿಸಿದ ಅಪೂರ್ವ ಸಾಧನೆಯ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಇದು ಬಸವ ತತ್ವವನ್ನ ಕನ್ನಡದ ಮೇರೆಯನ್ನ ಮೀರಿ ಜಾಗತಿಕ ವೇದಿಕೆಯತ್ತ ಕೊಂಡೊಯ್ದ ಒಂದು ಮಹತ್ತರವಾದಂತಹ ಸಾಧನೆ. ಇದೇ ಪರಂಪರೆಯನ್ನ ಮುಂದುವರಿಸಿರ್ತಕ್ಕಂತಹ ಪ್ರಸ್ತುತ 20ನೆಯ ಜಗದ್ಗುರುಗಳು ಶಿವಶರಣರ ವಚನ ಸಂಪುಟ ಎಂಬ ಅಪೂರ್ವ ಗ್ರಂಥವನ್ನ ಪ್ರಕಟಿಸಿ ತಂತ್ರಜ್ಞಾನ ಯುಗದಲ್ಲಿಯೂ ಕೂಡ ವಚನಗಳ ಸಂದೇಶವನ್ನ ಜನರ ಕೈಗಳಲ್ಲೇ ತಲುಪುವಂತೆ ಮಾಡಿದ್ದಾರೆ. ಇಂದು ಯುವಕರು ಮೊಬೈಲ್ ಪರದೆಗಳಲ್ಲೇ ವಚನಗಳನ್ನ ಓದುತ್ತಿರುವುದು ಅವರ ದೃಷ್ಟಿಯಲ್ಲಿ ಭಕ್ತಿ ಮತ್ತು ವಿಜ್ಞಾನ ಒಂದೇ ಮಾರ್ಗದಲ್ಲಿ ನಡೆದಿವೆ ಎಂಬುದಕ್ಕೆ ಸಾಕ್ಷಿಯಾಗಿವೆ. ಪೂಜ್ಯ ಲಿಂಗೈಕ್ಯ ಜಗದ್ಗುರುಗಳು ಮಾಡಿದಂತಹ ಮತ್ತೊಂದು ಅದ್ಭುತವಾದಂತಹ ಸಾಧನೆ ಏನು ಅಂದ್ರೆ, ಅಕ್ಕಮಹಾದೇವಿ ಅವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ. ಈಗ ಈ ಉಡುತಡಿಯ ಹೆಸರು ಈಗ ಇಲ್ಲ, ಇದಕ್ಕೆ ಬದಲಾಗಿ ಈಗ ಲಭ್ಯವಿರುವ ಹೆಸರುಗಳು ಅಂದ್ರೆ ಉಡುಗಣಿ ಮತ್ತು ತಡಗಣಿ.
ಇವೆರಡೂ ಕೂಡ ಬೇರೆ ಬೇರೆ ಹೆಸರಿನ ಗ್ರಾಮಗಳು. ಈಗಿನ ಉಡುಗಣಿ ಗ್ರಾಮದ ಹೊರಗೆ ಒಂದು ಪರದೇಶಿ ಮಲ್ಲಪ್ಪನ ಗುಡಿ ಇದೆ. ಮಹಾದೇವಿ ಅಕ್ಕ ಉಡುತಡಿಯನ್ನ ಬಿಟ್ಟು ಹೋದ ಮೇಲೆ ಈ ಮಲ್ಲಪ್ಪನ ಗುಡಿ ಪರದೇಶಿ ಮಲ್ಲಪ್ಪನಾಗಿರ್ಬಹುದು ಅಂತಕ್ಕಂಥದ್ದು ಬಹಳ ಜನರ ಅಭಿಪ್ರಾಯ. ಈ ಉಡುಗಣಿ ಗ್ರಾಮವೇ ಹಿಂದೆ ಉಡುತಡಿಯಾಗಿತ್ತು ಅಂತ ಹೇಳಬಹುದು ನಾವು. ಊರಿನ ಪೂರ್ವಕ್ಕೆ ಬಲಗಡೆ ಕೌಶಿಕನ ಕೋಟೆ ಇದೆ. ಈ ಕೋಟೆಯ ಒಳ ಆವರಣದಲ್ಲಿ 15 ಎಕರೆ ಜಮೀನು ಒಬ್ಬ ಮುಸ್ಲಿಂ ವ್ಯಕ್ತಿಯ ಒಡೆತನದಲ್ಲಿತ್ತು. ಈ ಜಮೀನಿಗೆ ಬದಲಾಗಿ ಬೇರೆ ಕಡೆ ಇನ್ನೂ ಹೆಚ್ಚಿನ ಜಮೀನನ್ನ ಕೊಡಿಸಿ ಅವರಿಗೆ 15 ಎಕರೆ ಜಮೀನನ್ನ ಅಕ್ಕಮಹಾದೇವಿ ರಿಸರ್ವ್ ಲ್ಯಾಂಡ್ ಎಂದು ಆದೇಶ ಮಾಡಿಸಿದಂತವರು ತರಳಬಾಳು ಜಗದ್ಗುರು ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಸಾವಿರದ 1952ರಿಂದ 1956 ಅವಧಿಯಲ್ಲಿ ಕಂದಾಯ ಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಕಡಿದಾಳ್ ಮಂಜಪ್ಪನವರು ಈ ಆದೇಶ ಮಾಡಿದಂತವರು. ಹಾಗಾಗಿ ಈ ಇಬ್ಬರು ಮಹನೀಯರನ್ನ ಶರಣಾಭಿಮಾನಿಗಳು ಕೃತಜ್ಞತೆಯಿಂದ ಸ್ಮರಿಸಬೇಕು. ಪರಮ ಪೂಜ್ಯರೇ ಮುಂದೆ ನಿಂತುಕೊಂಡು ಹಲವಾರು ಅಂತರ್ಜಾತೀಯ ಮತ್ತು ಅಂತರ್ಧರ್ಮೀಯ ವಿವಾಹಗಳನ್ನ ಅವ್ರು ಮಾಡಿಸಿರೋದನ್ನ ನಾವು ನೋಡ್ತೀವಿ. ಅದರಲ್ಲಿ ಬ್ರಾಹ್ಮಣ ಲಿಂಗಾಯತ, ಲಿಂಗಾಯತ ಮರಾಠಿ, ಲಿಂಗಾಯತ ದಲಿತ, ಲಿಂಗಾಯತರ ಒಳಪಂಗಡಗಳಲ್ಲಿ ಸಾದರು, ಪಂಚಮಸಾಲಿಯವರ ಮದುವೆಗಳನ್ನ ಮಾಡಿಸಿದ್ರು. ಅವುಗಳಲ್ಲಿ ಪ್ರಮುಖವಾದದ್ದು ಶ್ರೀಮಠದ ಶಿಷ್ಯರಾಗಿದ್ದಂತಹ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಮಾಜಶಾಸ್ತ್ರಜ್ಞರಾಗಿದ್ದಂತಹ ಡಾಕ್ಟರ್ ಹಿರೇಮಲ್ಲೂರ್ ಈಶ್ವರನ್ ಮತ್ತು ಆಲೆಂಡ್ ದೇಶದ ಅವರ ಪತ್ನಿ ಶ್ರೀಮತಿ ಶೈಲಜಾ ಎಂಬ ಹೆಸರಿಟ್ಟು ಶ್ರೀಮಠದಲ್ಲೇ ಅವರ ವಿವಾಹವನ್ನ ನೆರವೇರಿಸಿದ್ರು. 12ನೇ ಶತಮಾನದ ಈ ಬಸವಣ್ಣನವರ ಸಮಕಾಲೀನ ವಚನಕಾರ ಒಕ್ಕಲಿಗ ಮುದ್ದಣ್ಣ ಅಂತಕ್ಕಂತಹ ವಚನಕಾರ ತಮ್ಮ ಒಂದು ವಚನದಲ್ಲಿ ಹೇಳ್ತಾರ, ಅವನು ವೇದ ಶಾಸ್ತ್ರವನ್ನೋದುವುದಕ್ಕೆ ಹಾರುವನಲ್ಲ, ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕಲು ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ, ಕಾಮ ಭೀಮ ಜೀವದನದೊಡೆಯ ನೀನೇ ಬಲ್ಲೆ ಅಂತಕ್ಕಂತಹ ವಚನದ ಮೂಲಕ ಒಕ್ಕಲಿಗ ಮುದ್ದಣ್ಣ ಹೇಳ್ತಾರೆ, ನಾನು ಈ ವೇದಗಳನ್ನ ಓದೋದಕ್ಕೆ ಬ್ರಾಹ್ಮಣ ಅಲ್ಲ, ಯುದ್ಧ ಮಾಡ್ಲಿಕ್ಕೆ ಶತ್ರುಗಳನ್ನ ಒಡೆದು ಉರುಳಿಸೋದಕ್ಕೆ ನಾನು ಕ್ಷತ್ರಿಯನಲ್ಲ, ವ್ಯಾಪಾರ ಮಾಡ್ಲಿಕ್ಕೆ ನಾನು ವೈಶ್ಯನಲ್ಲ, ನನ್ನ ಕೆಲಸ ಏನು ಅಂದ್ರೆ ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಕೆಲಸ ಕೃಷಿ ಚಟುವಟಿಕೆ ಅಂತಕ್ಕಂತಹ ಮಾತಾಡ್ತಾರೆ. ಶ್ರೀಮಠದ 99% ಭಕ್ತರ ವೃತ್ತಿ ಏನು ಅಂದ್ರೆ ಕೃಷಿಯನ್ನ ಅವಲಂಬಿಸಿಕೊಂಡಿದ್ರು. ಈ ಕೃಷಿಯಲ್ಲಿ ಉನ್ನತವಾದಂತಹ ವಾಣಿಜ್ಯ ಬೆಳೆಗಳನ್ನ ಬೆಳಿಬೇಕು, ನಮ್ಮ ಶಿಷ್ಯರೆಲ್ಲ ಮುಖ್ಯ ವಾಹಿನಿಗೆ ಬರಬೇಕು ಅಂತಕ್ಕಂತಹ ಮಹದಾಸೆಯನ್ನ ಹೊಂದಿದ್ದಂಥವ್ರು ಪರಮ ಪೂಜ್ಯರು. ಹಾಗಾಗಿ ತಮ್ಮ ಶಿಷ್ಯರುಗಳಿಗೆಲ್ಲ ಸಲಹೆಗಳನ್ನ ನೀಡ್ತಾ ಇದ್ರು. ಅಡಿಕೆ ತೋಟ ಮಾಡ್ಬೇಕು ನೀವು ಅಂತ. ಯಾರಾದ್ರೂ ಪೂಜ್ಯರ ಮಾತನ್ನ ಕೇಳದೆ ಇದ್ರೆ ಅವ್ರನ್ನ ಮಾತಾಡ್ಸದೇ ಬಿಡ್ತಿದ್ರು. ನೀವು ಅಡಿಕೆ ತೋಟ ಮಾಡೋ ತನಕ ನಾನು ಮಾತಾಡ್ಸಲ್ಲ ಅಂತ ಹೇಳ್ತಿದ್ರು. ಪ್ರಾಯಶಃ ಪೂಜ್ಯರ ಒಂದು ದಿವ್ಯ ದೃಷ್ಟಿಯ ಫಲವೋ ಏನೋ ಇವತ್ತು ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಈ ಚಿತ್ರದುರ್ಗ ಭಾಗದಲ್ಲಿ ಭಕ್ತರೆಲ್ಲರೂ ಕೂಡ ಇವತ್ತು ಸಾವಿರಾರು ಲಕ್ಷಾಂತರ ಎಕರೆಯಲ್ಲಿ ಇವತ್ತು ಅಡಿಕೆ ತೋಟಗಳನ್ನ ಮಾಡಿಕೊಂಡು ಅತ್ಯಂತ ವೈಭವಯುತವಾದಂತಹ ಜೀವನವನ್ನ ನಡೆಸ್ತಾ ಇರೋದನ್ನ ನಾವೆಲ್ಲ ಕಾಣ್ತೀವಿ. ಇವುಗಳ ಜೊತೆಗೆ ಮಠ ಬೆಳೆದಂಗೆಲ್ಲ ಅವರ ಕಾರ್ಯ ಒತ್ತಡ ಹೆಚ್ಚಾಗುತ್ತೆ. ಹಾಗಾಗಿ ಹಿಂದೆ ಏನು ಒಂದೇ ಸಂಪ್ರದಾಯಕ್ಕೆ ಸೇರಿದಂತಹ ಮಠಗಳು ಬೇರೆ ಬೇರೆ ಆಗಿದ್ದವನ್ನ ಒಂದುಗೂಡಿಸಿದ್ರಲ್ಲ, ಆ ಮಠಗಳನ್ನ ಶಾಖಾ ಮಠಗಳು ಅಂತ ಪರಿಗಣಿಸಿ ಅವುಗಳಿಗೆ ಸ್ವಾಮಿಗಳನ್ನ ನೇಮಕ ಮಾಡ್ತಾರೆ. ಅವುಗಳಲ್ಲಿ ಪ್ರಮುಖವಾಗಿ ಕೇಂದ್ರ ಸ್ಥಾನದಲ್ಲಿ ಚರಪಟ್ಟಾಧ್ಯಕ್ಷರು ಅಂತಕ್ಕಂತಹ ಒಂದು ಸ್ಥಾನವನ್ನ ಸೃಷ್ಟಿಸಿ ಕಾಯಕ ಯೋಗಿ ಒಬ್ರು ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತಕ್ಕಂಥವ್ರನ್ನ ನೇಮಕ ಮಾಡ್ತಾರೆ. ಇನ್ನ ಸಾಣೆಹಳ್ಳಿ ಶ್ರೀಮಠಕ್ಕೆ
ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳನ್ನ ನೇಮಕ ಮಾಡ್ತಾರೆ. ಅವರು ಕೂಡ ತಮ್ಮ ಹಿರಿಯ ಗುರುಗಳ ಆಶಯಕ್ಕನುಗುಣವಾಗಿ ಶರಣ ತತ್ವ ಪ್ರಚಾರ ಮಾಡೋದಕ್ಕೆ ಯಾವುದು ಮಾಧ್ಯಮ ಬಹಳ ಬೇಗ ಜನರನ್ನ ಮುಟ್ಟುತ್ತದೆ ಅನ್ನೋದನ್ನ ಅರಿತುಕೊಂಡು ನಾಟಕವನ್ನ ಕಲಿಸೋದ್ರ ಮೂಲಕ, ನಾಟಕವನ್ನ ಪ್ರಸಾರ ಮಾಡೋದ್ರ ಮೂಲಕ ಶರಣ ಸಾಹಿತ್ಯವನ್ನ ಪ್ರಚಾರ ಮಾಡ್ತಕ್ಕಂತಹ ಒಂದು ಕಾರ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ. ಇಷ್ಟೊಂದು ಕೆಲಸಗಳನ್ನ ಮಾಡಿದಂತಹ ಪರಮ ಪೂಜ್ಯರು ಅವ್ರು ಯಾವತ್ತೂ ಕೂಡ ಈ ಜ್ಯೋತಿಷ್ಯ, ಮೂಢನಂಬಿಕೆಗಳು ಇವುಗಳನ್ನ ಅವರು ನಂಬುತ್ತಾ ಇರಲಿಲ್ಲ. ಅಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಅಂತಕ್ಕಂತಹ ವಚನಕ್ಕನುಗುಣವಾಗಿ ಈ ಪಂಚಾಂಗ, ಶಾಸ್ತ್ರ, ಶಕುನ, ಹುಣ್ಣಿಮೆ, ಅಮಾವಾಸ್ಯೆ, ನಕ್ಷತ್ರ, ತಿಥಿ, ವಾರ ಇವ್ಯಾವುಗಳನ್ನು ಅವ್ರು ನೋಡ್ತಾ ಇರ್ಲಿಲ್ಲ. ಮದುವೆಗೆ, ಗೃಹ ಪ್ರವೇಶಕ್ಕೆ, ಶಿವಗಣರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಆಹ್ವಾನಿಸಲು ಬರುವ ಭಕ್ತರಿಗೆ ತಮ್ಮ ದಿನಚರಿ ನೋಡಿ ನಾನು ಇಂತಹ ದಿನ ಬರ್ತೀನಿ ಅಂತಕ್ಕಂತಹ ಡೇಟ್ ಅನ್ನ ಹೇಳ್ತಾ ಇದ್ರು. ಆದ್ರೆ ಆ ಭಕ್ತರು ಬುದ್ಧಿ ಆ ದಿನ ಅಮಾವಾಸ್ಯೆ ಇದೆ, ಮೂಲ ನಕ್ಷತ್ರ ಇದೆ, ಶನಿವಾರ ಇದೆ ಅಂತ ಹೇಳಿದ್ರೆ ಇನ್ನೂ ಒಳ್ಳೇದೇ ಆಯ್ತು, ಅಂದೇ ನೀನು ಕಾರ್ಯಕ್ರಮ ಮಾಡು ಎಂದು ಆತ್ಮಬಲ ತುಂಬ್ತಾ ಇದ್ರು. ಅಮಾವಾಸ್ಯೆ ದಿನ ಮದುವೆ ಆದ್ರೆ ಅಮಾವಾಸ್ಯೆಯಂತಹ ಮಕ್ಕಳೇನು ನಿನಗೆ ಹುಟ್ಟಲ್ಲ ಎಂದು ಅಮಾವಾಸ್ಯೆ, ಮೂಲ ನಕ್ಷತ್ರಗಳಲ್ಲೇ ಮದುವೆ ಮಾಡಿಸಿದ ಎಷ್ಟೋ ನಿದರ್ಶನಗಳು ಇವತ್ತಿದೆ. ಹಾಗೆಯೇ ಅಮಾವಾಸ್ಯೆ ಎಂದು ಮದುವೆಯಾದವರು ಕೂಡ ಸುಖ ಸಂತೋಷದಿಂದ ಅವರು ನಡೆಸ್ತಾ ಇದ್ದಾರೆ. ಈ ಭಾಗದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಭಾಗದಲ್ಲಿ, ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಒಂದು ಮಹೇಶ್ವರನ ಜಾತ್ರೆ ಅಂತಕ್ಕಂತಹ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಬೇರೆ ಬೇರೆ ಎಲ್ಲ ಹಳ್ಳಿಗಳಲ್ಲೂ ಅದು ಸಾಮಾನ್ಯವಾಗಿ ನಡೀತೈತಿ. ಈ ಸಂಪ್ರದಾಯದಲ್ಲಿ ಈ ಮಹೇಶ್ವರನ ಜಾತ್ರೆಗೆ ಮಹಿಳೆಯರಿಗೆ ಅವಕಾಶ ಇಲ್ಲ. ಈ ಸಂಪ್ರದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಮುರಿದು ಈ ಮಹೇಶ್ವರನ ಜಾತ್ರೆಗೆ ಮಹಿಳೆಯರನ್ನ ಕರೆದುಕೊಂಡ ಹೋದಂತಹ ಕೀರ್ತಿ ಈ ಲಿಂಗೈಕ್ಯ ಜಗದ್ಗುರುಗಳಿಗೆ ಸಲ್ಲುತ್ತೆ. ಇವತ್ತಿನ ಚಿಕ್ಕಮಂಗ್ಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕುಡ್ಲೂರು ಅಂತಕ್ಕಂತಹ ಒಂದು ಗ್ರಾಮ, ಬಹಳ ದೊಡ್ಡ ಗ್ರಾಮ ಮತ್ತು ಬಹಳ ವಿದ್ಯಾಭ್ಯಾಸವನ್ನ ಪಡ್ಕೊಂಡಂತಹ ಜನರು ಇರ್ತಕ್ಕಂತಹ ಗ್ರಾಮ. ಇಲ್ಲಿ ಮತ್ತು ಅಲ್ಲೇ ಪಕ್ಕದಲ್ಲಿ ಅನುವನಹಳ್ಳಿ ಅಂತಕ್ಕಂತಹ ಒಂದು ಗ್ರಾಮ, ಇವುಗಳು ಮಹೇಶ್ವರನ ಜಾತ್ರೆಗೆ ಬಹಳ ಪ್ರಸಿದ್ಧಿಯನ್ನ ಪಡೆದಿದ್ದಂತಹ ಗ್ರಾಮಗಳಾಗಿದ್ವು. ಇಲ್ಲಿಗೆ ವಚನ ಗಾಯನವನ್ನ ಆಡ್ಸೋದಕ್ಕೋಸ್ಕರ ಮಹಿಳೆಯರನ್ನ ಕರ್ಕೊಂಡೋದ್ರು. ಬಹಳ ಜನ ಮಹಿಳೆಯರಿಗೆ ಹೇಳಿದ್ರು, ಈ ಹೆಣ್ಣು ಮಕ್ಕಳಿಗೆ ಖಂಡಿತ ತೊಂದರೆ ಆಗುತ್ತದೆ, ಅವರಿಗೆ ಮಕ್ಕಳಾಗಲ್ಲ, ಮದುವೆ ಆದರೂ ಮಕ್ಕಳಾಗೋದಿಲ್ಲ ಅಂತ ಅಪಪ್ರಚಾರ ಮಾಡಿದ್ರು. ಆದರೆ ಪೂಜ್ಯರು ಅಂತಹವರ ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಸೊಪ್ಪು ಹಾಕದೆ ಆ ಅಕ್ಕನ ಬಳಗದ ಸದಸ್ಯರಿಗೆ ನಿಮ್ಮ ಹಿಂದೆ ನಾವಿದ್ದೇವೆ, ಬಸವಣ್ಣನ ಕೃಪೆ ಇದೆ ಎಂದು ಆತ್ಮವಿಶ್ವಾಸವನ್ನ ತುಂಬುತ್ತಾ ಇದ್ರು. ಆ ಮಹೇಶ್ವರನ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಂತಹ ಮಹಿಳೆಯರು ಅವ್ರಿಗೆಲ್ಲರೂ ಕೂಡ ಯಾವ ತೊಂದರೆನೂ ಆಗಿಲ್ಲ ಇವತ್ತಿನ ತನಕ. ಅವರೆಲ್ಲರೂ ಉದ್ಯೋಗಸ್ಥರಾಗಿ, ಮದುವೆಯಾಗಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳನ್ನ ಕಂಡವರು ಕೂಡ ಇವತ್ತಿದ್ದಾರೆ. ಇನ್ನ ಶರಣ ಸಾಹಿತ್ಯವನ್ನ ಪ್ರಚಾರ ಮಾಡ್ಲಿಕ್ಕೆ ಸಾಕಷ್ಟು ಕೆಲಸವನ್ನ ಅವ್ರು ಮಾಡಿದ್ರು ಅಂತ ನಾನು ಈಗಾಗ್ಲೇ ಹೇಳಿದೆ. ಅದರ ಮುಂದುವರಿದ ಭಾಗವಾಗಿ ಈ ಮೆನೆಂಜಿಸ್ ರವರ ಜೊತೆಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಈ ವಚನಗಳನ್ನ ಹಿಂದಿ ಭಾಷೆಗೆ ಅನುವಾದ ಮಾಡಿಸ್ಬೇಕು ಅಂತಕ್ಕಂತಹ ಸಂಕಲ್ಪವನ್ನ ತೊಟ್ಟು 1 ಲಕ್ಷ ರೂಪಾಯಿ ಬ್ಯಾಂಕ್ ನಿಂದ ಸಾಲವನ್ನ ಪಡೆದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಠೇವಣಿ ಇಡ್ತಾರೆ ವಚನಗಳನ್ನ ಹಿಂದಿ ಭಾಷೆಗೆ ಅನುವಾದಿಸೋದಕ್ಕೋಸ್ಕರ. ಆದ್ರೆ ಆ ಕಾರ್ಯ ಪಾಪ ಅಪೂರ್ಣ ಆಗುತ್ತೆ. ಅದೇ ರೀತಿ ತೆಲುಗು ಭಾಷೆಗೆ ಅವುಗಳನ್ನ ಅನುವಾದ ಮಾಡಿಸ್ಲಿಕ್ಕೆ ಪ್ರೊಫೆಸರ್ ಬಾಡಲು ರಾಮಯ್ಯನವರಿಗೆ ನೆರವನ್ನ ನೀಡಿ ಅವುಗಳನ್ನ ಮುದ್ರಿಸುವ ಕಾರ್ಯಕ್ಕೆ ಸಹಕಾರವನ್ನ ನೀಡ್ತಾರೆ. ತಾವೇ ಸ್ಥಾಪಿಸಿದ್ದಂತಹ ಶರಣ ತತ್ವ ಪ್ರಸಾರವನ್ನ ಮಾಡುವ ಉದ್ದೇಶದಿಂದ ತಾವೇ ಸ್ಥಾಪಿಸಿದ್ದಂತಹ ಅಣ್ಣನ ಬಳಗ, ಅಕ್ಕನ ಬಳಗ,
ತರಳಬಾಳು ಕಲಾ ಸಂಘವನ್ನ ಬಳಸ್ಕೊಂಡು ಹಲವಾರು ಶರಣರ ನಾಟಕಗಳನ್ನ ರಚಿಸಿ ಪ್ರದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿದ್ರು. ಹಾಗಾಗಿ ಶರಣ ತತ್ವ ಪ್ರಚಾರ ಮಾಡುವ ಆ ನಾಟಕಗಳು ರಾಜ್ಯಾದ್ಯಂತ ಅಲ್ಲದೆ ದೇಶದಾದ್ಯಂತ ಪ್ರದರ್ಶನಗಳನ್ನ ಕಂಡುವು. ಅವುಗಳಲ್ಲಿ ಪ್ರಮುಖವಾದಂತಹ ನಾಟಕಗಳು ಅಂದ್ರೆ ಮರಣವೇ ಮಹಾನವಮಿ ಅಂತಕ್ಕಂಥದ್ದು, ಶರಣ ಸತಿ ಲಿಂಗಪತಿ, ವಿಶ್ವಬಂಧು ಮರುಳ ಸಿದ್ಧ. ಈ ನಾಟಕಗಳು ಅತ್ಯಂತ ಪ್ರಮುಖವಾದಂತಹ ಸ್ಥಾನವನ್ನ ಪಡ್ಕೊಂಡಿದ್ದಾವೆ. 12ನೆಯ ಶತಮಾನದ ಶಿವಶರಣರ ಆದರ್ಶ ಭಾರತಕ್ಕಷ್ಟೇ ಅಲ್ಲದೆ ವಿಶ್ವಕ್ಕೆ ಬೇಕಾಗಿದೆ. ಈ ಕಾರ್ಯಕ್ಕೆ ಪ್ರೇರಣೆಯನ್ನ ನೀಡ್ಲಿಕ್ಕೆ ಹಬ್ಬ ಹರಿದಿನಗಳ ಆಚರಣೆಯ ಬದಲು ಶರಣರ ಜಯಂತಿಗಳನ್ನ ಆಚರಿಸ್ತಕ್ಕಂತಹ ಸಂಪ್ರದಾಯಕ್ಕೆ ಅಡಿಪಾಯ ಹಾಕಿದ್ರು. ಪೂಜ್ಯರು ಆರಂಭಿಸಿದಂತಹ ಕೆಲವು ಪ್ರಮುಖ ಶರಣರ ಜಯಂತಿಗಳು ಅಂದ್ರೆ ಅಲಮ ಪ್ರಭು ಜಯಂತಿ, ಯುಗಾದಿ ಹಬ್ಬದ ದಿನ ಮಾಡ್ತಕ್ಕಂಥದ್ದು, ಅಕ್ಕಮಹಾದೇವಿ ಜಯಂತಿ, ಬಸವ ಜಯಂತಿ, ಮರಣವೇ ಮಹಾನವಮಿ ಅಂದ್ರೆ ಅರಳಯ್ಯ ಮದುವಯ್ಯಗಳ ಜಯಂತಿ, ಶ್ರೀ ಚನ್ನಬಸವೇಶ್ವರ ಜಯಂತಿ, ತರಳಬಾಳು ಸಿದ್ದೇಶ್ವರ ಜಯಂತಿ, ಮಾದಾರ ಚೆನ್ನಯ್ಯ ಜಯಂತಿ, ಸಿದ್ದರಾಮ ಜಯಂತಿ, ತರಳಬಾಳು ಹುಣ್ಣಿಮೆ, ರೇವಣ ಸಿದ್ಧ ಜಯಂತಿಗಳನ್ನ ವಚನ ಗೀತೆ ಮತ್ತು ಅವರ ತತ್ವಗಳ ಬಗ್ಗೆ ಭಾಷಣ, ಚರ್ಚೆ, ನಾಟಕ ಅಭಿಯಾನದ ಮೂಲಕ ಕಾರ್ಯಕ್ರಮ ನಡೆಸಲಿಕ್ಕೆ ಆರಂಭಿಸಿದ್ರು. ಇವತ್ತು ಚಾಮರಾಜನಗರದಿಂದ ಬೀದರ್ ಭಾಲ್ಕಿ ಭಾಗದವರೆಗೆ ನೂರಾರು ಲಿಂಗಾಯತ ವಿರಕ್ತ ಮಠಗಳಿರೋದನ್ನ ನಾವು ನೋಡಿದ್ದೇವೆ. ಅವರೆಲ್ಲರೂ ಕೂಡ ಸಾವಿರಾರು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರೋದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಆ ಮಠಗಳಲ್ಲಿ ಬಹುತೇಕ ಮಠಗಳ ಸ್ವಾಮಿಗಳು ತಾವು ನಡೆಸ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ಮಠದ ಮೂಲ ಪುರುಷ, ತಮ್ಮ ಮಠದ ಹಿರಿಯ ಜಗದ್ಗುರುಗಳ ಹೆಸರನ್ನೇ ಇಟ್ಟಿರೋದನ್ನ ನೋಡ್ತೀವಿ. ಆದ್ರೆ ಶರಣರ ಹೆಸರ ಇಟ್ಟಿರ್ತಕ್ಕಂತಹ ಕೆಲವು ಅಪರೂಪದ ಸ್ವಾಮಿಗಳಲ್ಲಿ ಇವರು ಕೂಡ ಒಬ್ರು. ಇನ್ನೊಬ್ರು ನನಗ್ ಗೊತ್ತಿರ್ತಕ್ಕಂಥದ್ರ ಪ್ರಕಾರ ಭಾಲ್ಕಿ ಹಿರೇಮಠದ ಈ ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತರಾಗಿದ್ದಂತಹ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಆ ಕೆಲಸ ಮಾಡಿದ್ರು. ಇವರು ಕೂಡ 1962 ತಮ್ಮ ಹಲವಾರು ಪ್ರೌಢಶಾಲೆಗೆ, ಒಂದು ಪ್ರೌಢಶಾಲೆಗೆ ಅಲ್ಲಮ ಪ್ರಭು ಪ್ರೌಢಶಾಲೆ ಅಂತ ಹೆಸರಿಟ್ರು, ಮತ್ತೊಂದು ಪ್ರೌಢಶಾಲೆಗೆ ಸಿದ್ದರಾಮೇಶ್ವರ ಪ್ರೌಢಶಾಲೆ ಅಂತ ಇಟ್ರು, ಮತ್ತೊಂದು ಪ್ರೌಢಶಾಲೆಗೆ ಅಕ್ಕ ನಾಗಮ್ಮ ಪ್ರೌಢಶಾಲೆ, ಮತ್ತೊಂದಕ್ಕೆ ನೀಲಾಂಬಿಕಾ ಪ್ರೌಢಶಾಲೆ, ಮತ್ತೊಂದಕ್ಕೆ ಬಹಳ ಆಶ್ಚರ್ಯ ಆಗ್ಬಹುದು ನುಲಿಯ ಚಂದಯ್ಯ ಪ್ರೌಢಶಾಲೆ. ಸೊ ಈ ರೀತಿ ಶರಣರ ಹೆಸರುಗಳನ್ನ ಇಡ್ತಕ್ಕಂತಹ ಒಂದು ಪರಿಪಾಠವನ್ನ ಇವರು ಆರಂಭಿಸಿದ್ರು. ಇದನ್ನ ಬಹಳಷ್ಟು ಜನ ಸ್ವಾಮಿಗಳು ಮಾಡಿಲ್ಲ. ಹಾಗಾಗಿ ಇವರು ಲಿಂಗೈಕ್ಯ ಜಗದ್ಗುರುಗಳು ಆ ಕೆಲಸವನ್ನ ಮಾಡಿದ್ರು. ಇನ್ನ ಭಕ್ತರಿಗೆ ಮತ್ತು ಆಸಕ್ತರಿಗೆ ಶಿವಾನುಭವ ಪ್ರವಾಸವನ್ನ ಹಮ್ಮಿಕೊಳ್ಳುವುದರ ಮೂಲಕ ಶರಣ ಕ್ಷೇತ್ರಗಳನ್ನ ಪರಿಚಯಿಸ್ತಕ್ಕಂತಹ ಬಹಳ ದೊಡ್ಡ ಕೆಲಸವನ್ನ ಅವ್ರು ಮಾಡಿದ್ರು. ದೇಶ ನೋಡ್ಬೇಕು, ಕೋಶ ಓದ್ಬೇಕು ಅಂತಕ್ಕಂತಹ ವಾಣಿಗೆ ಅನುಗುಣವಾಗಿ ಶಿವಾನುಭವ ಪ್ರವಾಸವನ್ನ ಅವ್ರು ಏರ್ಪಡಿಸಿದ್ರು. ಶರಣ ಕ್ಷೇತ್ರ ಪರಿಚಯವನ್ನ ಆ ಮೂಲಕ ಮಾಡಿಸಿದ್ರು. ಅವುಗಳಲ್ಲಿ ಕೂಡಲ ಸಂಗಮ, ಕೊಲ್ಲಾಪುರ, ಬಸವ ಕಲ್ಯಾಣ, ಹೈದರಾಬಾದ್, ಶ್ರೀಶೈಲ, ಉಡುತಡಿ, ಬಳ್ಳಿಗಾವಿ, ಬನವಾಸಿ, ಅಜಗಣ್ಣ, ಮುಕ್ತಾಯಕ್ಕಗಳ ಕ್ಷೇತ್ರ, ಸತ್ಯಕ್ಕನ ಕ್ಷೇತ್ರ, ಶಿವನಪಾದ, ಉಳವಿ ಮತ್ತು ಉತ್ತರ ಭಾರತದ ಪ್ರವಾಸವನ್ನು ಏರ್ಪಡಿಸಿ ಅವುಗಳನ್ನ ಶಿಷ್ಯರಿಗೆ ಪರಿಚಯಿಸಿದ್ರು. ಹಾಗೆಯೇ ಶರಣ ಸಾಹಿತ್ಯವನ್ನ ಮುಂದಿನ ಪೀಳಿಗೆಗೆ ಉಳಿಸ್ತಕ್ಕಂತಹ ಕಾರ್ಯದಲ್ಲಿ ತಮ್ಮನ್ನ ತಾವು ನಿಷ್ಠೆಯಿಂದ ತೊಡಗಿಸಿಕೊಂಡಿದ್ದಂತಹ ವಚನ ಪಿತಾಮಹ ಹಾಗೂ ಅಳಕಟ್ಟಿಯವರಿಗೆ ಆರ್ಥಿಕ ನೆರವನ್ನ ನೀಡಿದ್ರು. ಮಠ ಆ ಕಾಲದಲ್ಲಿ ಅದು ಏನು ಶ್ರೀಮಂತಕ್ಕೆ ಹೆಸರಾಗಿರ್ಲಿಲ್ಲ, ದುಗ್ಗಾಣಿ ಮಠ ಅಂತ ಕರಿತಾ ಇದ್ರು. ಆದ್ರೂ ಕೂಡ ಫಾಗು ಅಳಕಟ್ಟಿಯವರನ್ನ ತಮ್ಮ ಮಠದಿಂದ ನಡೀತಕ್ಕಂತಹ ಒಂದು ತರಳಬಾಳು ಹುಣ್ಣಿಮೆಗೆ ಆಹ್ವಾನಿಸಿ ಮಠದಲ್ಲಿದ್ದಂತಹ ಒಂದು ಚಿನ್ನದ ಪದಕವನ್ನ ಅವ್ರಿಗೆ ಕೊಡುಗೆಯಾಗಿ ಕೊಟ್ಟು, ಇದು ಮಠ ಕೊಟ್ಟಿದ್ದು ಅಂತ ನೀವು ಹಾಗೆ ಇಟ್ಕೋಬೇಡಿ, ನಿಮ್ಗೆ ಸಾಲ ಇದೆ, ಆರ್ಥಿಕ ಸಂಕಷ್ಟದಲ್ಲಿದ್ದೀರಿ ಅನ್ನೋದು ನಮಗ್ ಗೊತ್ತು, ಹಾಗಾಗಿ ಇದನ್ನು ಮಾರಾಟ ಮಾಡಿ ಇದರಿಂದ ಇನ್ನೂ ಒಂದಿಷ್ಟು ಹಣವನ್ನ ಬೇರೆಯವರಿಂದ ಸಂಗ್ರಹ ಮಾಡಿ ಬೇಗ ನೀವು ಸಾಲದಿಂದ ಮುಕ್ತರಾಗ್ರಿ. ಯಾಕೆಂದ್ರೆ ಶರಣ ತತ್ವ ಪ್ರಚಾರಕರು ಸಾಲದಲ್ಲಿ ಸಾಯಬಾರದು, ಲಿಂಗೈಕ್ಯರಾಗಬಾರದು ಅಂತಕ್ಕಂತಹ
ಮಾತನ್ನ ಅವ್ರು ಹೇಳಿದ್ರು. ಇಷ್ಟೆಲ್ಲ ಮಾಡಿದಂತಹ ಪರಮ ಪೂಜ್ಯರು ಸಾಯ ತನಕ ನಾವೊಬ್ಬರೇ ಅಧಿಕಾರದಲ್ಲಿ ಇರಬಾರದು ಅಂತಕ್ಕಂತಹ ಉದಾತ್ತ ನಿಲುವಿಗೆ ಅವರು ಅಂಟಿಕೊಂಡಿದ್ರು. ಹಾಗಾಗಿ 60 ವರ್ಷಕ್ಕೆ ತಮ್ಮ ಮಠದ ಭಕ್ತರ ಸಭೆಯನ್ನ ಕರೆದು ತಮ್ಮ ಅಧಿಕಾರದ ತ್ಯಾಗ ಪತ್ರವನ್ನ ಕೊಟ್ಟು ತಮ್ಮ ಉತ್ತರಾಧಿಕಾರಿಯಾದಂತಹ 21ನೆಯ ಜಗದ್ಗುರುಗಳು, ಈಗಿನ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ತಮ್ಮ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿ ತಾವು ನಿವೃತ್ತರಾಗಿ ಸಿರಿಗೆರೆಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಸಾಸಲು ಅಂತಕ್ಕಂತಹ ಗ್ರಾಮದಲ್ಲಿ ಅವರು ವಿಶ್ರಾಂತ ಜೀವನವನ್ನ ನಡೆಸಿದ್ರು. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದಂತಹ ಲಿಂಗೈಕ್ಯ ಜಗದ್ಗುರುಗಳು 1992 ಸೆಪ್ಟೆಂಬರ್ 24ರಂದು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ಕರಿಸಿ ಲಿಂಗವೆಂಬ ಎಲೆಯಾಯ್ತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯ್ತು. ಆಚಾರವೆಂಬ ಕಾಯಾಯ್ತು. ನಿಷ್ಪತ್ತಿ ಎಂಬ ಹಣ್ಣಾಗಿ ಹಣ್ಣು ತೊಟ್ಟು ಬಿಟ್ಟು ಕಳಚಿದಾಗ ಕೂಡಲ ಸಂಗಮ ದೇವ ತನಗೇ ಬೇಕೆಂದು ಎತ್ತಿಕೊಂಡ. ಹಾಗಾಗಿ 1992 ಸೆಪ್ಟೆಂಬರ್ 24ರಂದು ಅವರು ಲಿಂಗೈಕ್ಯರಾದ್ರೂ ಕೂಡ ಅವ್ರು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳಿಂದಾಗಿ ವಿಶ್ವಗುರು ಬಸವಣ್ಣನವರು ಹೇಳ್ತಕ್ಕಂತಹ ವಚನಕ್ಕನುಗುಣವಾಗಿ ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು ಅಂತಕ್ಕಂತಹ ಮಾತು ಹೇಳ್ತಾರಲ್ಲ. ಹಾಗಾಗಿ ಅವರು ಭೌತಿಕವಾಗಿ ನಮ್ ಜೊತೆಗೆ ಇವತ್ತು ಇಲ್ಲದೆ ಇದ್ರು ಕೂಡ ಮಾನಸಿಕವಾಗಿ ಅವ್ರು ಮಾಡಿರ್ತಕ್ಕಂತಹ ಕಾರ್ಯಗಳಿಂದಾಗಿ ಅವ್ರು ಇವತ್ತು ಕೂಡ ಜನಮಾನಸದಲ್ಲಿ ಉಳಿದುಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಧಾರವಾಡ, ಹುಬ್ಬಳ್ಳಿಯಿಂದ ಹಿಡಿದು ತಿಪ್ಟೂರು, ಅರಸೀಕೆರೆ, ಹಾಸನ ಭಾಗ, ಈ ಭಾಗದವರೆಗಂತೂ ಇಲ್ಲಿರ್ತಕ್ಕಂತಹ ಭಕ್ತರಿಗೆ ಅವ್ರ ಹೆಸರು ಅತ್ಯಂತ ಚಿರಪರಿಚಿತವಾಗಿದೆ ಅಂತಕ್ಕಂತಹ ಮಾತು ಹೇಳ್ತಾ, ಇವತ್ತು ನನಗೆ ಈ ವಿಚಾರವನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನ ಕೊಟ್ಟಂತಹ ಬಸವ ತಿಳುವಳಿಕೆ ಕೇಂದ್ರದ ಮುಖ್ಯಸ್ಥರಾದಂತಹ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ನಾನು ವಿಶೇಷವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಅನುಭವವನ್ನ ಕೇಳಿದಂತಹ ಎಲ್ಲ ಆನ್ಲೈನ್ ಅರಿವು ಕಾರ್ಯಕ್ರಮದ ಶ್ರೋತೃಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಜೀವನ ಚರಿತ್ರೆಯನ್ನು ನಮ್ಮ ಕಣ್ಣು ಮುಂದೆ ಕಟ್ಟಿದ ಹಾಗೆ ನಮಗೆಲ್ಲ ತಿಳಿಸಿದಂತಹ ಶರಣರಾದಂಥ ಜಿ.ವಿ. ಮಂಜುನಾಥ್ ಸರ್ ಇವರಿಗೆ ನಾನು ನಮ್ಮ ವೇದಿಕೆಯ ವತಿಯಿಂದ ನಮ್ಮೆಲ್ಲ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಸರ್, ನಿಜವಾಗಿ ತುಂಬಾ ಅಪರೂಪವಾದಂಥ ಇವತ್ತಿನ ನಿಮ್ಮ ಉಪನ್ಯಾಸ ನಾವೆಲ್ಲರೂ ಕೇಳಿ ಜೀವನ ಚರಿತ್ರೆಯನ್ನು ಕೇಳಿ ಧನ್ಯರಾದೇವೆ ಅಂತೇಳಿ ಹೇಳ್ತೇನೆ. ಈಗ ಇದು ಉಪನ್ಯಾಸದ ನಂತರ ತಮ್ಮ ಅನಿಸಿಕೆಗಳನ್ನು ಹೇಳುವ ಒಂದು ಪರಿಪಾಠವಿದೆ. ಅನಿಸಿಕೆಗಳನ್ನು ಹೇಳ್ಕೋಬೇಕಂತ ಕೇಳ್ಕೊಳ್ತೇನೆ. ಯಾರಿಲ್ರಿ? ಸಾಲಕಿ ಸರ್ ಮಾತಾಡ್ತಾರ ನೋಡ್ರಿ. ಸರ್ ಮಾತಾಡ್ರಿ. ಹಾ, ನಮಸ್ಕಾರ ಎಲ್ಲರಿಗೂ ಶರಣಾರ್ಥಿಗಳು. ಬಹಳ ಅದ್ಭುತವಾದ ಉಪನ್ಯಾಸ. ಸಾಣೇಹಳ್ಳಿ ನಮ್ಮ ಗುರುಗಳು ವಿರಕ್ತ ಮಠದ ವಿಶೇಷವಾದಂತ ಒಂದು ಬಸವ ಪರಂಪರೆಯನ್ನು ಬಹಳ ಉಲಂಕಷವಾಗಿ ಇವತ್ತಿನ ಉಪನ್ಯಾಸದಲ್ಲಿ ಇವತ್ತಿಗೆ ಒಂದು ಒಳ್ಳೆಯ ವಿಚಾರಗಳನ್ನು ತೋಡಿಕೊಂಡಿದ್ದಕ್ಕೆ ಬಹಳ ಒಂದು ನನ್ನ ಅಭಿನಂದನೆ. ಈ ರೀತಿಯಾಗಿ ನಮ್ಮ 3 ಸಂಘಟನೆಗಳು ಬಹಳ ಅಂತಾರಾಷ್ಟ್ರ ಮಟ್ಟದಲ್ಲಿ ತಮ್ಮ ಹೆಸರು ಮಾಡಿದ್ದಕ್ಕೆ ಮತ್ತೊಮ್ಮೆ ರೂವಾರಿ
ಇವತ್ತ ನಮ್ಮೊಟ್ಟಿಗೆ ಚೆನ್ನಾಗಿ ಹೀಗಾಗಿ ಬಹಳ ಒಳ್ಳೆಯ ಉಪನ್ಯಾಸಗಳನ್ನ ನಾವು ಇವತ್ತ ಕೇಳಿದ್ದೀವಿ. ಅದರಲ್ಲಿ ಈ ತರಳುಬಾಳು ಸಾಣೆಹಳ್ಳಿಯ ಒಂದು ಪರಂಪರೆ, ನಾಟಕದ ಪರಂಪರೆ ಬಹುಶಃ ಕರ್ನಾಟಕ ತುಂಬೆಲ್ಲ ಹೆಸರಾಗಿದೆ. ಎಲ್ಲಿ ಸಿದ್ದರಾಮ, ಎಲ್ಲಿ ಶರಣರ ಒಂದು ಸ್ಮರಣೆ ಇರ್ತದೆ, ಅಲ್ಲಿ ಸಾಣೆಹಳ್ಳಿಯ ಈಗಿನ ಮಠಾಧೀಶರು ನಾಟಕ ಮುಖಾಂತರ ಲಿಂಗಾಯತ ಧರ್ಮ ಶರಣ ಪರಂಪರೆಯನ್ನು ಬಹಳ ಉತ್ಸುಕತೆಯಿಂದ ಬಹಳ ಜನರಿಗೆ ಮನಮುಟ್ಟುವಂತೆ ಮಾಡುವ ಒಂದು ಕೆಲಸ ಇವತ್ತು ನಡೆದಿದೆ. ಅದಕ್ಕೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳು ಉಪನ್ಯಾಸಕರಿಗೆ ಮತ್ತು ಸಂಘಟನೆಗೆ. ಶರಣಾರ್ಥಿ. ಸರ್, ತಮಗೆ ಅನಂತ ಶರಣಾರ್ಥಿಗಳು ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ. ಮತ್ತೆ ಯಾರಾದರೂ ಹೇಳೋರಿದ್ರೆ ಹೇಳ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಮೇಡಮ್ ಪಡ್ನಾಳ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹ್ಞೂ ಸರ್, ತಮಗೆ ಸ್ವಾಗತ. ಅನಿಸಿಕೆಗಳನ್ನು ಹೇಳ್ಕೊಳ್ಳಲು ಎಲ್ಲರಿಗೂ ಶರಣಾರ್ಥಿಗಳು. ತರುಣಬಾಳ ಶ್ರೀಗಳ ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತಿರಲಿಲ್ಲ, ಅವೆಲ್ಲವನ್ನು ನಮಗೆ ಇದು ಮಾಡಿದ್ರಿ. ಶಿಕ್ಷಣದೊಳಗೆ ಅವರು ಮಾಡಿದ ಕ್ರಾಂತಿ ಹಾಗೂ ಅವರು ಪಂಕ್ತಿ ಭೋಜನದೊಳಗೆ ಯಾವುದೋ ಜಾತ್ಯತೀತವಾಗಿ ಅವರು ವರ್ತಿಸಿದ್ದು ಮತ್ತು ಸರ್ಕಾರಕ್ಕೆ ಸಿದ್ದಕ್ಕೆ ಅದನ್ನು ಮನದಟ್ಟ ಮಾಡಿದ್ದು, ಶಿಕ್ಷಣದೊಳಗೆ ಕ್ರಾಂತಿ ಅಷ್ಟೇ ಅಲ್ಲ, ಯಾರು ಪೀಠ ಬಿಟ್ಟು ತಾವು ಐಕ್ಯ ಆಗುತ್ತಾನೋ ಆ ಜಾಗ ಯಾರ ಕೈ ಕೊಟ್ಟಿರೋದಿಲ್ಲ. ಇವರು ಇನ್ನೂ ಶಕ್ತಿ ಇರ್ಲಕ್ಕಾಗೇನೆ ಮತ್ತೊಬ್ಬ ಸಮರ್ಥ ವ್ಯಕ್ತಿಗೆ ಕೊಟ್ಟು, ಗುರುಗಳಿಗೆ ಕೊಟ್ಟು ತಾವು ವಿಶ್ರಾಂತಿ ತಗೊಂಡಿದ್ದು, ಇವೆಲ್ಲ ಸ್ವಲ್ಪ ಆದರ್ಶಪ್ರಾಯವಾದ ವಿಚಾರಗಳನ್ನು ಗುರುಗಳಲ್ಲಿ ಇದ್ದು ಅಂತ ಅನ್ನೋದನ್ನು ಬಹಳ ಸುಂದರವಾಗಿ ವಿವರಿಸಿದ್ರು. ಮತ್ತೆ ಎಷ್ಟೋ ವಿಷಯ ನಮ್ಗೆ ಗೊತ್ತಿರ್ಲಿಲ್ಲ. ಅವ್ರು ಹೆಂಗೆ ಜನರನ್ನು ಒಕ್ಕಲತನಕ್ಕೆ ಮಹತ್ವ ಕೊಟ್ಟು ಅಡಿಕೆ ತೋಟ ಮಾಡ್ಬೇಕು ನೀವು ಅಂತ ಅನ್ನೋದನ್ನು, ಹೆಂಗೆ ಜನರೊಳಗೆ ನೈತಿಕ ಬಲವನ್ನು ತುಂಬಿ ಅವರಿಗೆ ದುಡಿಲಕ್ಕೂ ಪ್ರೋತ್ಸಾಹ ಕೊಟ್ಟು ಮತ್ತು ಅವರಿಗೆ ಸರಿಯಾದ ಮಾರ್ಗದರ್ಶನ, ಗುರುಗಳಂದ್ರೆ ಹೀಗೆ ಇರಬೇಕು ಅಂತ ಅನ್ನುವಂಥ ವಿಚಾರ ಬಹಳ ಸುಂದರವಾಗಿ ಮೂಡಿ ಬಂತು. ಯಾಕಂದ್ರೆ ಗುರುಗಳಂದ್ರೆ ಸುಮ್ಮನೆ ಬರೇ ಪಾದ ಪೂಜೆ ಮಾಡಿಸ್ಕೊಂಡು ದಕ್ಷಿಣ ಇಸ್ಕೊಂಡು ಹೋಗೋದಲ್ಲ, ಉದ್ಧಾರ ಆಗ್ಬೇಕು, ಸಮಾಜದ ಉದ್ಧಾರ ಆಗಬೇಕು, ಯಾವ್ಯಾವ ಮಟ್ಟದಿಂದ ಉದ್ಧಾರ ಆಗಬೇಕು, ಅವ್ರಿಗೆ ಶಿಕ್ಷಣ ಯಾವ್ಯಾವ ದಾರಿಯನ್ನು ಮುಟ್ಟಬೇಕು. ನೋಡ್ರಿ, ಅವರು ತಮ್ಮ ತಿಳುವಳಿಕೆ ಕೊಡ್ಬೇಕಾದ್ರೆ ನಾಟಕ ಒಂದು ಒಳ್ಳೆ ಮಾರ್ಗ, ಒಳ್ಳೆ ಒಂದು ಇದು ಅಂತ ಅನ್ನೋದೊಂದು ಅದನ್ನು ಚಾಲು ಮಾಡಿದ್ರು. ಇಂಥವೆಲ್ಲ ಕ್ರಾಂತಿಕಾರ ವಿಚಾರ. ಈಗ ನಾಟಕ ಮಾಡೋರು ಅಂತಕ್ಕಿಂತ ಅದೊಂದು ಜನರು ನಾಟಕ ಮಾಡೋರ್ನ ನೋಡುವ ದೃಷ್ಟಿ ಬದಲಾಗಿದೆ. ಬಟ್ ಅಂಥದನ್ನ ಪವಿತ್ರವಾದ ದೃಷ್ಟಿ ತುಂಬಿದ್ರು, ಅದರಾಗ ಜ್ಞಾನವನ್ನು ಪಡಿಬಹುದು ಅನ್ನೋದ್ರ ತುಂಬಿದ್ರು. ಬಹಳ ಸುಂದರವಾದ ವಿಚಾರಗಳು ನಮಗೆ ಕೆಲವೊಂದು ಗೊತ್ತಿರಲಿಲ್ಲ. ಇಂಥ ವಿಚಾರಗಳನ್ನು ಉಪನ್ಯಾಸ ನೀಡಿದ ಸರಿಗೆ ಮತ್ತು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೂ ತುಂಬಾ ಧನ್ಯವಾದಗಳು. ಶರಣಾರ್ಥಿಗಳು. ಸರ್, ತಮ್ಮ ಅನಿಸಿಕೆಗಳನ್ನು ಸುಂದರವಾಗಿ ಹೇಳ್ಕೊಂಡಿದ್ರಿ. ನಿಮಗೆ ಅನಂತ ಶರಣಾರ್ಥಿಗಳು ಸರ್. ಮತ್ತೆ ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಹೇಳೋರಿದ್ರೆ ಹೇಳ್ಬೇಕು. ಹಲೋ, ಎಲ್ಲರಿಗೂ ಶರಣಾರ್ಥಿ. ಡಾಕ್ಟರ್ ಮಂಜುನಾಥ್ ಪ್ರೊಫೆಸರ್ ಉಪನ್ಯಾಸಕರಿಗೆ ನನ್ನ ಅನಂತ ಶರಣಾರ್ಥಿಗಳು. ನಾನು ಕೂಡ ಇಲ್ಲಿ ರಾಣೆಬೆನ್ನೂರಲ್ಲಿ 15 ದಿವಸ ತರಳುಬಾಳು, ನಾನು 8th ಕ್ಲಾಸ್ ಇದ್ದಾಗ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮ ನಡೆಯಿತು. ಅವಾಗ ಗುರುಗಳು ದಿನ ಉಪನ್ಯಾಸಕರನ್ನು ಕರೆಸಿ, ನನಗೆ ಮೊದ್ಲು ಏನು ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಸ್ಕೂಲ್ನಿಂದ ನಾವು ಒಂದು ಜಯ ಕಲ್ಯಾಣಕ್ಕೆ ಅದನ್ನ ಗೀತೆನ ನಾವು ಹಾಡಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ನಾವು ಅಲ್ಲಿ ಹೋಗಿ ಇಡೀ ಕಾರ್ಯಕ್ರಮ ನೋಡಿ ನನಗೆ ಇಷ್ಟು ಮನಸ್ಸಿಗೆ ಎಷ್ಟು ಚಂದ ಉಪನ್ಯಾಸಕರನ್ನು ಕರೆಸಿ ದಿನಾ ಕಾರ್ಯಕ್ರಮಗಳನ್ನು ಮಾಡಿದ್ರು. ನಾನು 15 ದಿವಸನೂ ಒಮ್ಮೆ ಹಾಡಕ್ಕಂತ ಹೋದಕ್ಕೆ 15 ದಿವಸನೂ ತಪ್ಪದೇನೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅವತ್ತಿನಿಂದ ನನಗ ಆ ಬಸವ ಭಕ್ತಿ ಇನ್ನೂ ಹೆಚ್ಚು ಆಗ್ತಾ ಹೋಯ್ತು. ಅದನ್ನೆಲ್ಲ ನಮ್ಮ ರಾಣೆಬೆನ್ನೂರಿಂದು ಎಲ್ಲದನ್ನು ನೆನಪು ಮಾಡಿಕೊಟ್ಟಂತ ಡಾಕ್ಟರ್ ಮಂಜುನಾಥ್ ಗುರುಗಳಿಗೆ ನನ್ನ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಶರಣಾರ್ಥಿ ಮಂಗಲಕ್ಕ, ತಮ್ಮ ಬಾಲ್ಯದ ನೆನಪನ್ನು ತಂದುಕೊಟ್ಟು ಅದನ್ನು ಹೇಳಿದಂತಹ ಇವರಿಗೆ
ನಾನು ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಮತ್ತಾರಾದ್ರೂ ಅನಿಸಿಕೆ ಹೇಳೋರಿದ್ರೆ ಹೇಳ್ರಿ. ಯಾರಿಲ್ಲಲ್ರಿ? ಮುಂದೆ ಮಾರ್ಗದರ್ಶನ ಕಾರ್ಯಕ್ರಮ. ಮಾರ್ಗದರ್ಶನದ ನುಡಿಗಳನ್ನು ಆಡುವವರು ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಇವರು. ಮೇಡಮ್ ಅದಾರ್ರಿ? ಮೇಡಮ್ ಇಲ್ರಿ ಸರ್, ಇಲ್ಲ. ಇಲ್ರಿ, ಇದನ್ನ ಏನು ಮುಂದ್ ಗ್ಯಾಪ್ ತಗೊಂಬರ್ರಿ ಮಾಡಿ. sir. ಮುಂದ್ ತಗೊಂಬರ್ರಿ. ಓಕೆ ಓಕೆ. ಇಲ್ಲಿಯವರೆಗೆ ಅತ್ಯಂತ ಸುಂದರವಾಗಿ ಉಪನ್ಯಾಸ ಹಾಗೂ ಅನಿಸಿಕೆಗಳು ಮೂಡಿ ಬಂದು ಈಗ ಶರಣು ಸಮರ್ಪಣೆ ಕಾರ್ಯಕ್ರಮ ನಡೆಸಿಕೊಡುವವರು ಶರಣೆ ಮಂಗಲಾ ಪಾಟೀಲ್ ಇವರು. ಶಶಿಕಾಂತ್ ಪಟ್ಟಣ್ ಸರ್ ಇವತ್ತು ಜಿಲ್ಲಾ ಒಂದು ಬಿಜಾಪುರ ಜಿಲ್ಲಾ ಇದು ಮಾಡ್ಲಕ್ಕೆ ನಾಳೆ ಉದ್ಘಾಟನೆ ಬಿಜಾಪುರಕ್ಕೆ ಬಂದಿದ್ದಾರೆ. ಅವರು ಇಷ್ಟೊತ್ತನ ಅವ್ರು ಕೂಡ ಕೂಡಿದ್ದೆ ಸ್ವಲ್ಪ ಪರ್ಚೇಸ್ ಮಾಡ್ಬೇಕು ಬಜೆಟ್ ಹೋಗಿದ್ದಾರೆ. ಸರ್ ನಾಳೆ ಎಲ್ಲರಿಗೂ ಬರ್ಲಿಕ್ಕೂ ಇಲ್ಲೇ ವೇದಿಕೆಯಲ್ಲಿ ಹೇಳ್ಬಿಡಿ ಸರ್ ಪ್ಲೀಸ್. ನಾಳೆ ನಮ್ಮ ಜಿಲ್ಲಾ ಘಟಕ ನಾಳೆ ದಯವಿಟ್ಟು ಎಲ್ಲರಿಗೂ ಶರಣಾರ್ಥಿಗಳು. ನಾಳೆಗೆ ಬಿಜಾಪುರ ಜಿಲ್ಲಾ ಘಟಕ BLD ಕಾಲೇಜ್, ನ್ಯೂ ಆರ್ಟ್ಸ್ ಕಾಲೇಜ್ ಇದರೊಳಗೆ ನರ್ಸಿಂಗ್ ಒಂದು ಇದು ಅದ, ನರ್ಸಿಂಗ್ ಸ್ಕೂಲ್ ಆಗ್ತದೆ. ಆ ಸ್ಕೂಲ್ ಒಳಗೆ ಸೋಲಾಪುರ ರೋಡಿಗೆ BLD ಹಾಸ್ಪಿಟಲ್ ಅದ, BLD ಇದು ಅದೇ ಕಾಲೇಜ್ ಇದೆ. ಆ ಕಾಲೇಜ್ ಗೇಟಿನ ಒಳಗೆ ಬಂದ್ರೆ ಒಂದ್ ಸ್ವಲ್ಪ ಯಾರನ್ನೂ ಕೇಳೋದಿರ್ತಾಗಿಲ್ಲ. ಆ ಕಾಲೇಜ್ ಗೇಟ್ ಇದ್ರೊಳಗೆ BLD ಕಾಲೇಜ್ ಗೇಟ್ ಬಂದು ಎಡಕಿನ ಬಾಜು ಸ್ವಲ್ಪ ಒಂದು 10 ಹೆಜ್ಜೆ ಹೋದ್ರೆ ನಮ್ಮ ಫಂಕ್ಷನ್ ಹಾಲ್ ಇದೆ. ದಯವಿಟ್ಟು ಎಲ್ಲರೂ ಬರಬೇಕಾಗಿ ವಿನಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಸಮರ್ಪಣೆ ಮಾಡಿರಿ ಮೇಡಮ್. ಆಯ್ತು. ಭಕ್ತಿ ದಾಸೋಹ ವಿರಕ್ತಿ ದೃಢಚಲ ನೇಮ, ಭಕ್ತಿಯನ್ನೇ ನಡೆಸಿಕೊಡಲಿ ಗುರುವೇ ನೀ ಭಕ್ತವತ್ಸಲನೆ ಕೃಪೆಯಾಗು, ಶ್ರೀ ಗುರುವೇ ಕೃಪೆಯಾಗು ಎಂದು ಹೇಳ್ತಾ ಈ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಅವರ ತಂದೆಯವರಾದ ಶ್ರೀಮತ್ ಲಿಂಗೈಕ್ಯ ಶರಣ ಶ್ರೀಶೈ ಗಂಗನಳ್ಳಿ ಸಾಕಿನ್ ನಾಗ್ಟಾಣ್ ಹಾಗೂ ತಾಯಿಯವರಾದ ಲಕ್ಷ್ಮೀಬಾಯಿ ಅವರ ಹೆಸರಿನಲ್ಲಿ ದತ್ತಿ ಉಪನ್ಯಾಸ ಇವತ್ತಿನ ದಿವಸ ದತ್ತಿನ ಉಪನ್ಯಾಸ ನಡೆಸಿದ್ರು. ಅದು ಅವರಿಗೂ ಕೂಡ ದತ್ತಿ ಉಪನ್ಯಾಸ ಕೊಟ್ಟಂತ ದತ್ತಿ ಉಪನ್ಯಾಸವನ್ನು ನಡೆಸಿಕೊಡುವಲ್ಲಿ ಅವರಿಗೆ ಶರಣಾರ್ಥಿಗಳು. ಮತ್ತು ವಚನ ಪ್ರಾರ್ಥನೆಯನ್ನು ಮಾಡಿದಂತ ಶರಣೆ ಜಗದೇವಿ ದಾಂಡ್ರ ಇವರಿಗೂ ಕೂಡ ಧನ್ಯವಾದಗಳು, ಶರಣಾರ್ಥಿಗಳು. ಸ್ವಾಗತ ಪ್ರಾಸ್ತಾವಿಕ ಪರಿಚಯ ಶಂಕರಪ್ಪ ಕುಪ್ಪಸತ್ ಶರಣರಿಗೂ ಕೂಡ ಶರಣಾರ್ಥಿಗಳು ಮತ್ತು ಧನ್ಯವಾದಗಳು. ವಿಶೇಷ ಉಪನ್ಯಾಸ ತರಳು ಬಾಳು ಜಗದ್ಗುರು ಶ್ರೀ ಶಿವಕುಮಾರ ಸ್ವಾಮಿಗಳು ಸಿರಿಗೆರೆ, ಡಾಕ್ಟರ್ GV ಮಂಜುನಾಥ್ ಇತಿಹಾಸ ಉಪನ್ಯಾಸಕರು, ಕೊಟ್ರೆ ನಂಜಪ್ಪ ಪದವಿ ಪೂರ್ವ ಕಾಲೇಜು ಹೊಳಲ್ಕೆರೆ. ಇವ್ರಿಗೂ ಕೂಡ ಅನಂತ ಶರಣಾರ್ಥಿಗಳು ಮತ್ತು ಧನ್ಯವಾದಗಳು. ಯಾಕಂದ್ರೆ ತರಳು ಬಾಳು ನಮ್ಮ ಊರಿನ ಸುತ್ತಲೂ ಹಾವೇರಿ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲೆಲ್ಲ ಸತತವಾಗಿ ನಡೀತಿರ್ತಾವು. ಅದನ್ನೆಲ್ಲ ನೆನಪು ಮಾಡಿಕೊಟ್ಟಂತ ಮಂಜುನಾಥ್ ಅಣ್ಣನವರಿಗೆ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಮತ್ತು ವಚನ ಮಂಗಳ ಮಾಡುವಂತ ಶರಣೆ ಭಾಗ್ಯಕೋಟಿಯವರೆಗೂ ಕೂಡ ಶರಣಾರ್ಥಿಗಳು. ಕಾರ್ಯಕ್ರಮ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಶರಣೆ ವಿದ್ಯಾಮುಗ್ಧಮ್ ಅವರಿಗೂ ಕೂಡ ಶರಣಾರ್ಥಿಗಳು. ತಾಂತ್ರಿಕ ಸಹಾಯ ಮಾಡಿದಂತ ದಾನಮ್ಮ ಜಳಕಿ ಅವ್ರಿಗೂ ಕೂಡ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಸಂಯೋಜಕರಾದ ಡಾಕ್ಟರ್ ಅಶೋಕ್ ಆಲೂರ್, ಶರಣ ಬಸವರಾಜ್ ಕಲ್ಲೊಳ್ಳಿ, ಡಾಕ್ಟರ್ ಹನುಮಾಕ್ಷಿ ಗೋಗಿ, ಶರಣೆ ಸಂಯುಕ್ತ ಬಂಡಿ, ಶರಣೆ ನಳಿನಿ ಮಹಗಾವ್ಕರ್, ಶರಣೆ ವಿಜಯಲಕ್ಷ್ಮಿ ಹಂಗರ್ಗಿ ಅವ್ರಿಗೂ ಕೂಡ ಶರಣಾರ್ಥಿಗಳು. ಸಂಘಟಕರಾದಂತ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಅವ್ರಿಗೂ ಕೂಡ
ನನ್ನ ಶರಣಾರ್ಥಿಗಳು. ಮತ್ತು ಈ ಎಲ್ಲ ರೂವಾರಿಯಾದಂತ ಭಕ್ತಿಯನ್ನೇ ನಡೆಸಿಕೊಡುವಲ್ಲಿ ಭಕ್ತವತ್ಸಲೆಯಂತ ಆದಂತ ಶಶಿಕಾಂತ್ ಪಟ್ಟಣ್ ಅವರಿಗೂ ಕೂಡ ನನ್ನ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸ್ತೀನಿ. ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನನ್ನ ಶರಣು ಬಂಧುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅತ್ಯಂತ ಸುಂದರವಾಗಿ ಕ್ರಮಬದ್ಧವಾಗಿ ಶರಣ ಸಮರ್ಪಣೆಯನ್ನು ನಡೆಸಿಕೊಟ್ಟಂತ ಅಕ್ಕ ಮಂಗಲಕ್ಕ ಪಾಟೀಲ್ ಇವರಿಗೆ ನಾನು ಅನಂತ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ನಾನು ವೈಯಕ್ತಿಕವಾಗಿ ತಾಂತ್ರಿಕ ಸಹಾಯಕ್ಕಾಗಿ ಶರಣಿ ದಾನಮ್ಮ ಜಾಳಕಿ ಅವರಿಗೆ ಶರಣಾರ್ಥಿಗಳು. ಸಂಯೋಜಕರಾದಂತಹ ಡಾಕ್ಟರ್ ಅಶೋಕ್ ಪಾಲೂರ್, ಡಾಕ್ಟರ್ ಬಸವರಾಜ್ ಕುಲ್ಲೊಳ್ಳಿ, ಶರಣಿ ಡಾಕ್ಟರ್ ಹನುಮಾಕ್ಷಿ ಗೋಗಿ, ಶರಣಿ ಸಂಯುಕ್ತ ಬಂಡಿ, ಶರಣಿ ನಳಿನಿ ಮಾಗಾಂವ್ಕರ್, ಶರಣಿ ವಿಜಯಲಕ್ಷ್ಮಿ ಹಂಗರ್ಗಿ, ಇವರಿಗೆಲ್ಲ ನಾನು ಅನಂತ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಅದೇ ರೀತಿಯಾದಂತಹ ಸಂಘಟಕರಾಗದ ಶರಣಿ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ನಮ್ಮೆಲ್ಲರ ಹಿರಿಯರು ಮೇಟಿ, ಇವರಿಗೆ ಶರಣಿ ಗೌರಮ್ಮ ನಾಶಿ ಹಿರಿಯರಿಗೆ, ಶರಣಿ ಸುಧಾ ಪಾಟೀಲ್, ಇವರಿಗೆಲ್ಲ ಅನಂತ ಶರಣಾರ್ಥಿಗಳನ್ನು ನಾನು ವೈಯಕ್ತಿಕವಾಗಿ ತಿಳಿಸ್ತೇನೆ. ಈಗ ಕೊನೆಯದಾಗಿ ಇವತ್ತಿನ ಉಪನ್ಯಾಸದ ಕೊನೆಯ ಕಾರ್ಯಕ್ರಮ ವಚನ ಮಂಗಳವನ್ನು ನಡೆಸಿಕೊಡುವವರು ಶರಣಿ ಭಾಗ್ಯ ಕೋಟಿಯವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ತನು ಬೇಡಿದಡಿವೆ ಮನ ಬೇಡಿದಡಿವೆ, ತನು ಬೇಡಿದಡಿವೆ ಮನ ಬೇಡಿದಡಿವೆ, ಧನ ಬೇಡಿದಡಿವೆ ಧನ ಬೇಡಿದಡಿವೆ, ನಿಮ್ಮ ಶರಣಂಗೆ ತನು ಬೇಡಿದಡಿವೆ ಮನ ಬೇಡಿದಡಿವೆ. ನನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದೋಡೆ, ನನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದೋಡೆ, ಘನ ಮಹಿಮಾ ನಿಮ್ಮ ಶರಣರ ಪಾದದಾಣೆ, ಘನ ಮಹಿಮಾ ನಿಮ್ಮ ಶರಣರ ಪಾದದಾಣೆ, ಮತ್ತೊಂದರಿಯೇ ಮತ್ತೊಂದೊಡೆಯೇ, ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ, ಮತ್ತೆ ಮರಳಿ ಭವವೆಂದಾಧನ, ಮತ್ತೆ ಮರಳಿ ಭವವೆಂಬಾಧನ, ಘೋರದಲ್ಲಿ ಕೈಯ ತನು ಬೇಡಿದಡಿವೆ ಮನ ಬೇಡಿದಡಿವೆ, ತನು ಬೇಡಿದಡಿವೆ ಮನ ಬೇಡಿದಡಿವೆ, ಧನ ಬೇಡಿದಡಿವೆ ಧನ ಬೇಡಿದಡಿವೆ, ನಿಮ್ಮ ಶರಣಂಗೆ ತನು ಬೇಡಿದಡಿವೆ ಮನ ಬೇಡಿದಡಿವೆ. ನನಗೆ ವಚನ ಮಂಗಳ ಮಾಡಲು ಅವಕಾಶ ಕೊಟ್ಟ ಎಲ್ಲ ಶರಣರಿಗೆ ಧನ್ಯವಾದಗಳು. ಸುಶ್ರಾವ್ಯವಾಗಿ ವಚನ ಮಂಗಳ ನಡೆಸಿಕೊಟ್ಟಂತಹ ಶರಣಿ ಭಾಗ್ಯಕೋಟಿ ಇವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ, ನಾಳೆ ಎಲ್ಲರೂ ವಿಜಯಪುರಕ್ಕೆ ಆಗಮಿಸಬೇಕೆಂದು ಕೇಳ್ಕೊಳ್ತೇನೆ. ಎಲ್ಲ ಶರಣೆಯರಲ್ಲಿ ಸರಿಯಾಗಿ 10:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.